ಸತ್ಯದರ್ಶನದ ಕಾರ್ಯಕ್ರಮ ನಡೆಸಿಕೊಳ್ಳಲು ಪ್ರಖ್ಯಾತ ಏಳ್ತಿಮಾರ್ ಕೃಷ್ಣಪ್ಪ ಶಾನುಭೋಗ ಯಾನೆ ದಾಮೋದರ ಶೆಣೈ ಅವರಿಗೆ ಈಗಿನ ಕಾಲದಲ್ಲಿಯೂ ತಂದೆ ತಾಯಿ ಕುಟುಂಬ ದೈವ ದೇವರನ್ನು ನಂಬಿ ಜೀವನದಲ್ಲಿ ಸೋತಿರುವವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಮಾರ್ಗದರ್ಶನ ಮಾಡಬೇಕೆಂದು ಅವರನ್ನು ಕೇಳಿಕೊಂಡಾಗ ಅದರಂತೆ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ. ಇದಕ್ಕಾಗಿ ಈ ಚಾನೆಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಚಾನೆಲ್ ನೋಡುವ ಸರಳ ಸಜ್ಜನಿಕೆಯಲ್ಲಿ ಸಮಾಜದಲ್ಲಿ ಬದುಕುತ್ತಿರುವವರಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಉತ್ತಮ ಜೀವನ ಸಫಲವಾಗಲು ಮಾರ್ಗದರ್ಶನ ನೀಡಲಾಗುವುದು. ಅವರ ನಂಬಿದ ಶಕ್ತಿಗಳಾದ ಹನುಮಂತ, ಮಹಾಕಾಳಿ ಹಾಗೂ ಕಲಿಯುಗದ ಪುರಾತನ ಕಾರಣಿಕ ದೈವ ಸತ್ಯದೇವತೆ ಕಲ್ಲುರ್ಟಿ ಪಾಷಾಣ ಮೂರ್ತಿಯನ್ನು ಎದುರಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇನೆ ಎಂದು ನಮ್ಮ ಮನವಿಯಂತೆ ಬಂದಿದ್ದಾರೆ. ನಮಸ್ಕಾರ. ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಏಳ್ತಿಮಾರ್ ದಾಮೋದರ ಶೆಣೈ ಅವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಿನ ಕಾಲದಲ್ಲಿ ಸಮಾಜಕ್ಕೆ ಗುರುಗಳಾಗ್ಬೋದು ಅಥವಾ ಸ್ವಾಮೀಜಿಗಳಾಗ್ಬೋದು ಮಾರ್ಗದರ್ಶನ ನೀಡ್ತಾರೆ. ಅವರ ಬಗ್ಗೆ ಅಭಿಪ್ರಾಯ ಮತ್ತು ನೀವು ಏನಾದ್ರು ಯಾರಿಗಾದ್ರೂ ಆಶೀರ್ವಚನ ನೀಡ್ತೀರಾ? ಅವರಿಗೆ ಕೆಲವರಿಗೆ, ಎಲ್ಲರಿಗೆ ಮಠದಲ್ಲಿರುವ ಎಲ್ಲಾ ಸ್ವಾಮಿಗಳಿಗೆ ಅದು ಬರುವುದಿಲ್ಲ. ಮಠ ಸ್ಥಾಪನೆ ಆದ್ದು ಹೇಗೆ ಅಂತ ಹೇಳಿದ್ರೆ, ಅಂತ ಒಂದು ದಿವ್ಯ ದೃಷ್ಟಿ ಶಕ್ತಿ ಇದ್ದವ, ಅವನು ನಂಬಿದ ದೇವರು ದೈವಗಳು ಅವರು ಮುಂದೆ ಪುನಃ ಹುಟ್ಟಿ ಬಂದ, ಅಥವಾ ಅವರ ನಂತರವೂ ಆ ಪರಂಪರೆ ಮುಂದುವರಿಬೇಕು, ಆ ಗುರು ಎಂಬುದು ಸಮಾಜಕ್ಕೆ ಬೇಕು ಎಂದಾಗ ಅದಕ್ಕೆ ಶಿಷ್ಯ ತಗೊಂಡು ಮುಂದುವರೆದುಕೊಂಡು ಬಂದ ಇದು ಆ ದೇವರಲ್ಲಿ ಇರ್ತದೆ. ಆಗ ಅವರು ಕೊಟ್ಟ ಪ್ರಸಾದದಿಂದ ಅವನ ವಂಶ ಮುಂದುವರಿಯುವಂಥದ್ದು, ಅವನ ಕಷ್ಟ ನಿವಾರಣೆ ಆಗುವಂಥದ್ದು ಎಲ್ಲ ಆ ಮಠದ ಇದರಲ್ಲಿದ್ದು. ಈಗ ಆ ಪರಂಪರೆ ಎಷ್ಟೋ ಮಠಗಳು ಉಂಟು, ಆದರೆ ಅದರ ಮೂಲಧ್ಯೇಯ ಇದ್ದದ್ದು ಇಲ್ಲವಾಗಿದ್ದು ಉಂಟು. ಉದಾಹರಣೆಗೆ ನಾನು ಹೇಳುದಿದ್ರೆ, ಕೆಲವೊಂದು ನಮ್ಮ ಜೀವನದಲ್ಲಿ ಹೋಗುವಂಥದ್ದನ್ನೇ ನಾನು ಹೇಳಬೇಕಾಗ್ತದೆ. ಯಾವುದೋ ಒಂದು ಇನ್ಸಿಡೆಂಟ್ ಹೇಳಲಿಕ್ಕೆ ಆಗುದಿಲ್ಲ. ನನ್ನ ಅಜ್ಜಿ ಅಂದ್ರೆ ನನ್ನ ತಂದೆ ತಾಯಿಯವರಿಗೆ, ನನ್ನ ಅಜ್ಜ ಬೇಗ ತೀರಿ ಹೋಗುವ ಸಂದರ್ಭದಲ್ಲಿ ಅವರಾಗ ಒಂದು ಮಗುವನ್ನೆತ್ತು 1 ತಿಂಗಳಾಗಿದೆ ಅಷ್ಟೇ. ಆ ಸಮಯದಲ್ಲಿ ಅವರಿಗೆ ಹಿಸ್ಟೀರಿಯಾ ಆಯಿತು. 53ನೇ ಇಸ್ವಿಯಿಂದ ಸ್ಟಾರ್ಟ್ ಆದ ಅವರಿಗೆ ಹಿಸ್ಟೀರಿಯಾ ಒಂದು 72ನೇ ಇಸ್ವಿವರೆಗೆ, ಇಲ್ಲಿ ಅವರ ಹೆಸರು ಹೇಳಲೇಬೇಕು, ಕೈವಲ್ಯ ಮಠದ ಆಗಿನ ದೊಡ್ಡ ಸ್ವಾಮಿಗಳು, ಅವರು ಇಲ್ಲಿ ಮೊಕ್ಕಾಂ ಇರುವಾಗ ವೆಂಕಟರಮಣ ದೇವಸ್ಥಾನದಲ್ಲಿ, ಆಗ ನನ್ನ ತಂದೆಯವರು ಭಜನೆ ಹಾಡ್ಲಿಕ್ಕೆ ಹೋಗ್ತಾ ಇದ್ರು. ಭಜನೆ ಹೇಳಲಿಕ್ಕೆ ಬೆಳಗಿನ ಜಾವ ಯಾವಾಗಲೂ ಒಂದು ದೇವರ ಪೂಜೆ ಆಗುವ ಮೊದಲು ಒಂದು ಆರತಿ ಒಂದುಂಟು, ಕಾಕಡ ಆರತಿ ಅಂತೇಳಿ. ಆ ಸಮಯದಲ್ಲಿ ತಂದೆ ಬಂದೊಂದು ಭಜನೆ ಹಾಡ್ತಿದ್ರು. ಒಂದು ದಿವಸ ಸ್ವಾಮಿಗಳು ಬಂದಾಗ ತಂದೆ ಅವರನ್ನು ಗಮನಿಸದೆ, ಅವರು ಅಲ್ಲಿ ಹೂವು ಅದು ಇದೆಲ್ಲ ಎಂತ ಒಂದು ಅರ್ಚನೆ ಮಾಡ್ಲಿಕ್ಕೆ ಉಂಟು, ಬೆಳಿಗ್ಗೆ ಅದು ಮಾಡುವಾಗ ತಂದೆ ಭಜನೆ ಶುರು ಮಾಡ್ತಿದ್ರು. ಆಗ ಅಷ್ಟು ವಿರಳ ಜನ ಇರಲಿಲ್ಲ. ಸ್ವಾಮಿಗಳು ಹೀಗೆ ನೋಡಿದ್ರು, ಏನು ಇವ ಬರ್ಲಿಲ್ವ ಅಷ್ಟು ಅಂದ್ರೆ ಶಿಷ್ಯ ಅಥವಾ ಭಕ್ತ ವೃಂದದೊಂದಿಗೆ ಆಗಿನ ಅವರು ದೊಡ್ಡ ಸ್ವಾಮಿಗಳು, ಆಗಿನ ಎಲ್ಲ ಸುಧೀಂದ್ರ ತೀರ್ಥ ಸ್ವಾಮಿಗಳು ಇರ್ಬೋದು, ಗೋಕರ್ಣ ಮಠ ಎಲ್ಲ ಭಾರಿ ಆಪ್ತ ಒಂದು ಭಕ್ತರೊಂದಿಗೆ ಭಾರಿ ಒಂದು ಇದ್ರಲ್ಲಿದ್ರು. ಈಗಿನ ಹಾಗೆ ಐಫೈ ಆಗಿ ಇರಲಿಲ್ಲ, ಈಗಿನ ಕಾಲಕ್ಕೆ ಸರಿಯಾಗಿ ಉಂಟದು. ಆಗ ಇವರು ನೋಡಿದ್ರು, ತಿರುಗಿ ನೋಡಿದಾಗ ತಂದೆಗೆ ಪಕ್ಕ ಗೊತ್ತಾಗ್ಲಿಲ್ಲ. ಆಗ ಯಾರೋ ಹತ್ರ ಬಂದು ಹೇಳಿದ್ರು, ಸ್ವಾಮಿಗಳು ಬಂದಿರು. ಕೂಡಲೇ ಭಜನೆ ಶುರು ಮಾಡಿದ್ರು. ಪೂಜೆ ಆದ ನಂತರ ಸ್ವಾಮಿಗಳು ಎದ್ದು ಸೀದಾ ಅವರ ಕೋಣೆಗೆ ಹೋಗ್ತಾರೆ. ಆದ್ರೆ ಆ ದಿವಸ ಎಂತಾಯ್ತು ಅಂತ ಹೇಳಿದ್ರೆ, ತಂದೆ ಕೂಡ ಭಜನೆ ಆಗಿ ಪ್ರಸಾದ ತಗೊಂಡು ಅಲ್ಲಿ ಪ್ರಸಾದ ಬೆಳಿಗ್ಗೆ ಸಿಗುದಿಲ್ಲ, ಮತ್ತೆ ಪುನಃ ಇನ್ನೊಂದು ಪೂಜೆಗೆ ಸಿಗುವ ಏನೋ ಇದು ಕಾಣ್ತದೆ. ಸರಿ, ತಂದೆ ಹೇಳಿದ್ರು ಅದರ ಬಗ್ಗೆ. ಹಾಗೆ ಸ್ವಾಮಿಗಳು ಹೆಸರು ಹಿಡಿದು ಕರೆದು, ಬಾಮರ ಇಲ್ಲಿಗೆ ಅಂತೇಳಿ, ಈಗ ಈ ಭವಾನಿ ಶಂಕರನ ಪ್ರಸಾದ ತಕೊಂಡೋಗು, ಇವತ್ತಿನಿಂದ ನಿನ್ನ ತಾಯಿಯ ಕಾಯಿಲೆ ನಿವಾರಣೆ ಆಗ್ತದೆ,
ಈ ಗಂಧವನ್ನು ತಕೊಂಡು ಅವರಿಗೆ ಹಚ್ಚಲಿಕ್ಕೆ ಕೊಡು ಅಂತ. ಆ ದಿವಸ ನನ್ನ ತಂದೆ ಅದನ್ನು ತಂದು ಅಜ್ಜಿಯ ಕೈಯಲ್ಲಿ ಕೊಟ್ಟದ್ದು ಒಂದು 72-75 ಇಸ್ವಿ ಅವರು ಹೇಳಿದ ಹಾಗೆ. ಅಲ್ಲಿಯ ನಂತರ ನಾನು ಅವರು ಅಜ್ಜಿ ಸಾಯುವವರೆಗೆ ಅವರಿಗೆ ಹಿಸ್ಟೀರಿಯಾದ ಕಾಯಿಲೆ ಇರಲಿಲ್ಲ. ಆಗಿನ ಕಾಲದಲ್ಲಿ ಮದ್ದು ಇರಲಿಲ್ಲ. ಮತ್ತೆ ಒಮ್ಮೆ ಹಿಸ್ಟೀರಿಯಾ ಶುರುವಾಯ್ತು ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಮದ್ದು ತಾಗ್ತಿರ್ಲಿಲ್ಲ. ಅಂತ ಒಂದು ಶಕ್ತಿ ಮಠದಲ್ಲಿ ಈಗಲೂ ಉಂಟು. ಯಾಕಂತ ಹೇಳಿದ್ರೆ ಒಳ್ಳೆಯ ಒಂದು ದೇವರ ಸಿದ್ಧಿ ಇದ್ದು ಆ ದೇವರನ್ನೇ ಅವರಲ್ಲಿ ಇಟ್ಟು ಹೋಗಿದ್ದಾರೆ. ಪುನಃ ಪರಂಪರೆಯಲ್ಲಿ ಅವರು ಹುಟ್ಟಿ ಬಂದು ಅವರು ಅದನ್ನು ಇದು ಮಾಡ್ತಾರೆ. ಅವರು ಈಗ ಉದಾಹರಣೆಗೆ ಒಂದು 2-3 ನನ್ನಲ್ಲಿ ಬಂದ ಒಂದು ಇವರಿಗೆ, ಅವರು ಬ್ರಾಹ್ಮಣರಲ್ಲದವರಿಗೂ ಸಹ ನಾನು ಪ್ರಶ್ನೆ ಇಡುವಾಗ ಗುರುವಿನ ಒಂದು ದಯೆ ಬೇಕು, ಇಲ್ಲ ಇದ್ರೆ ಈ ವಂಶಕ್ಕೆ ಮುಂದುವರಿಯುವುದಿಲ್ಲ, ವಂಶಕ್ಕೆ ಕಂಟಕ ಉಂಟು ಅಂತೇಳಿ ಆದಾಗ ನನಗೆ ಮನಸ್ಸಲ್ಲಿಯೂ ನನ್ನ ದೃಷ್ಟಿಯೂ ಕಂಡದ್ದು ರಾಮನ ದಯೆ ಇರುವಂತಹ ಒಂದು, ರಾಮನ ಒಳ್ಳೆಯ ಆಶೀರ್ವಾದ ಸಿಗ್ಬೇಕು, ರಾಮನ ದಯೆ ಬರಬೇಕು ಈ ಕುಟುಂಬಕ್ಕೆ ಅಂತೇಳಿ ಚಿಂತನೆಯಲ್ಲಿ ಬಂದಾಗ ನನಗೆ ಕಂಡದ್ದು ರಾಘವೇಶ್ವರ ಭಾರತಿ ಅವರ ಸ್ವಾಮಿ ಅವರು. ಯಾಕಂತ ಹೇಳಿದ್ರೆ ಅಲ್ಲಿ ರಾಮನ ಹನುಮನ ಎಲ್ಲ ಒಂದು ಅವರಿಂದ, ಅವರ ಜಪ ತಪಗಳು ಪೂಜೆಗಳಿಂದ, ಅವರ ಹಿರಿಯ ಗುರುಗಳು ಗುರು ಪರಂಪರೆಯಿಂದ ಬಂದ ದೇವರ ಒಂದು ಒಳ್ಳೆಯ ಶಕ್ತಿ. ಅವರು ಪ್ರಾರ್ಥನೆ ಮಾಡಿ ಆ ಒಂದು ಅಕ್ಷತೆ ಕೊಟ್ಟಲ್ಲಿ ಅವರಿಗೆ ಅವರ ಕಷ್ಟ ತುಂಬಾ ನಿವಾರಣೆ ಆಗಿದೆ. ಅವರ ಹೆಸರು ಹೇಳಿದೆ. ಯಾಕಂತ ಹೇಳಿದ್ರೆ ಒಂದು ಅಲ್ಲಿ ಒಂದು ಇದುಂಟು ನಮಗೆ, ಆ ಏನು ಆ ಅಪವಾದ ಅದು ಇದೆಲ್ಲ ಯಾವುದು ತುಂಬಾ ಮಠಗಳಿಗೆ ಈಗ ಅಪವಾದ ಬರ್ತಾ ಉಂಟು. ಆದ ಕಾರಣ ಅವರಿಗೊಬ್ಬರಿಗೆ ಅಂತ ಇಲ್ಲ, ನಮ್ಮ ಸಮಾಜದಲ್ಲಿ ಕೆಲವು ಅಪವಾದ ಬಂದಿದೆ ಅಂಥದ್ದೆಲ್ಲ ಬರ್ತಾ ಉಂಟು. ನಾವು ಗುರುಗಳಲ್ಲಿ ನೋಡ್ಬೇಕಾದ್ದು ಅಲ್ಲಿರುವ ದೇವರ ಶಕ್ತಿ, ದೇವರ ಅನುಗ್ರಹ, ಅದು ಗುರುಗಳ ಮುಖಾಂತರ ಸಿಗ್ಬೇಕಾದ್ದು. ಅಷ್ಟಕ್ಕೆ ಮಾತ್ರ ನಾವು ಇರ್ಬೇಕಲ್ಲದೆ ನಾವು ಕಣ್ಣಾರೆ ಕಂಡ್ರೆ ಮಾತ್ರ ಅದಕ್ಕೆ ವಿರೋಧಿಸ್ಬೇಕು ಅಲ್ಲದೆ, ಕೆಲವೊಮ್ಮೆ ಕಣ್ಣಾರೆ ಕಂಡ್ರು ಅದರ ಹಿಂದೆ ಏನಾದ್ರೂ ಒಂದು ವ್ಯೂಹ ಏನೋ ಆಗಿರ್ತದೆ. ಗುರುಗಳನ್ನು ವಿರೋಧ ಯಾವಾಗ್ಲೂ ಮಾಡಬಾರದು. ಗುರುಗಳ ಆಶೀರ್ವಾದ ಯಾವಾಗ್ಲೂ ಬೇಕು. ಅದರಲ್ಲಿ ಆ ಒಂದು ಪೇಜಾವರ ಸ್ವಾಮಿಗಳ ಒಂದು ಘಟನೆಯನ್ನು ನಾನು ಹೇಳಬೇಕಾಗ್ತದೆ. ಒಂದು ಕಡೆ ಒಂದು ಭಾರಿ ಹಳೆಯ ಒಂದು ದೇವಸ್ಥಾನ, ಅದರ ಹೆಸರು ಹೇಳಬಾರ್ದು, ಅಲ್ಲಿ ಪ್ರಶ್ನೆ ಚಿಂತನೆ ಆಗುವಾಗ ಇಲ್ಲಿ ಗುರುವಿನ ಆಶೀರ್ವಾದ ಇದ್ರೆ ಮಾತ್ರ ಈ ಹಳೆಯ ದೇವಸ್ಥಾನ ಬ್ರಹ್ಮಕಲಶಕ್ಕೆ ಮುಟ್ತದೆ, ಇಲ್ಲಿ ಬೇಕಾದ ಧನ ಸಂಗ್ರಹ ಆಗ್ತದೆ. ಇದಕ್ಕೆ ಚಿಂತನೆ ಮಾಡಿದಾಗ ಹನುಮಂತನ ಆಶೀರ್ವಾದ ಈ ದೇವಸ್ಥಾನಕ್ಕೆ ಅಗತ್ಯ ಉಂಟು ಅಂತೇಳಿ ಅಂತ ಇದರಿಂದ ಬರಬೇಕು ಅಂತೇಳಿ ಹಾಗೆ ಚಿಂತನೆ ಮಾಡುವಾಗ ಇಂಥ ದಿಕ್ಕಿನಲ್ಲಿ ಅಂತ ಹೇಳುವಾಗ ಉಡುಪಿ ಬಂತು. ಉಡುಪಿಯಲ್ಲಿ ಶ್ರೀಕೃಷ್ಣ ಇರುವುದಲ್ವಾ, ಆದ್ರೆ ಅಲ್ಲಿ ಕಾರ್ಣಿಕ ನಡೆಯುವುದು ಹನುಮಂತಂದು. ಅಲ್ಲಿ ನೋಡಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವಸ್ಥಾನ ಅಂತೇಳಿ ಉಂಟು. ಅದಕ್ಕೆ ಚಿಂತನೆ ಮಾಡಿದಾಗ ಆಗಿನ ಇದರಲ್ಲಿ ಪೇಜಾವರ ಮಠದವರು ಅಲ್ಲಿ ಪರ್ಯಾಯ ಏನೋ ಒಂದು ಆಗಿಕೊಂಡಿದ್ದು, ಅವರನ್ನೇ ಚಿಂತಿಸಿದಾಗ ಅವರಲ್ಲೇ ನೀವು ಹೋಗಿ ಪ್ರಸಾದ ತಗೊಂಡು ಇದು ಮಾಡಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತದೆ ಅಂತ ಹೇಳಿದ್ರು. ಯಾವ ಸ್ವಾಮಿಗಳಲ್ಲಿ ಹೋದ್ರು ಸಹ ಅವರು ಎಂತ ಹೇಳ್ತಾರೆ, ಆಗ್ಲಿ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಕೊಡ್ತಾರೆ. ಅವರು ಹೇಗೆ ಹೇಳಿದ್ರು ಅಂತ ಹೇಳಿದ್ರೆ, ಇಷ್ಟು ನೀವು ಗಡಿಬಿಡಿಯಲ್ಲಿ ಮಾಡಬೇಡಿ, ಇದಕ್ಕೆ ಸ್ವಲ್ಪ ಸಮಯ ತಗೊಳ್ಳಿ ಅಂತೇಳಿ ಒಳ್ಳೆಯ ಒಂದು ಆಶೀರ್ವಚನ, ಒಂದು ಉಪದೇಶ ಕೊಟ್ರು. ಹಾಗೆ ಅಲ್ಲಿ ಕೊಡ್ಲಿಕ್ಕೂ ಅವರಿಗೆ ಏನೋ ಒಂದು ಕಂಡಿದೆ, ಆದ ಕಾರಣ ಅವರು ಹಾಗೆ ಹೇಳಿದ್ರು. ಆ ದೇವಸ್ಥಾನದವರು ಬಂದು ಅವರು ಸ್ವಾಮಿಗಳು ಆ ಮಕ್ಷತೆ ಕೊಟ್ರಲ್ವ, ನಾವು ಮಾಡುವ, ನಾವು ಅದಕ್ಕೆ ಇಳ್ದಿದ್ದೇವಲ್ಲ ಅಂತೇಳಿ ಒಂದು ದುಸ್ಸಾಹಸ ಮಾಡಿಕೊಂಡು ಇಳಿದ್ರು. ಇಳ್ದ ನಂತರ ಏನಾಯ್ತು, ಆ ದೇವಸ್ಥಾನದ ಜೀರ್ಣೋದ್ಧಾರ ಆಗಿ 1 ತಿಂಗಳಲ್ಲಿ ಅಲ್ಲಿ ಸಿಡಿಲು ಬಡಿದು ಒಂದು ದೇವಸ್ಥಾನದ ಒಂದು ಸ್ಥಾನಕ್ಕೆ ಹಾನಿ ಆಗ್ತದೆ. ಪುನಃ ಚಿಂತನೆ ಮಾಡಿದ್ರು. ಚಿಂತನೆ ಮಾಡುವಾಗ ಇಲ್ಲಿ ಸ್ವಾಮಿಗಳ ಅನುಗ್ರಹ ಬೇಕು ಅಂತೇಳಿ ನಿರ್ಣಯ ಆಗಿ ಸ್ವಾಮಿಗಳ ಮಾತಿಗೆ ವಾಕಿಗೆ ವಿರುದ್ಧ ಹೋಗಿದಲ್ವಾ, ಈ ಪ್ರಶ್ನೆಯಲ್ಲಿ ಕಾಣ್ತಾ ಉಂಟಲ್ವಾ ಅಂತೇಳಿ ಒಂದು ಚಿಂತನೆ. ಮತ್ತೆ ಅಷ್ಟಬಂಧದ ಒಂದು ಇಲ್ಲಿ ಬೆರಕೆ ಆಗಿದೆ ಅಂತೇಳಿ ಒಂದು ಪ್ರಶ್ನೆಯಲ್ಲಿ ಕಂಡು ಬಂದದ್ದು ಸತ್ಯ ಆಯಿತು. ಅದರ ನಂತರ ಇವರು ಸ್ವಾಮಿಗಳಲ್ಲಿ ಹೋಗಿ ತಪ್ಪು ಕಾಣಿಕೆ ಇಟ್ಟುಕೊಂಡು, ನಾವು ಹೀಗೀಗೆ ಮಾಡಿದೆ, ನಿಮ್ಮ ಅನುಗ್ರಹ ಮೊದಲಿಗೆ ಬೇಕು, ನಿಮ್ಮ ಮುಖ್ಯ ಪ್ರಾಣನ ಅನುಗ್ರಹ ನೀವು ನಮಗೆ ಕೊಡಬೇಕು ಅಂತೇಳಿ ಹೇಳಿ ಅವರು ಪುನಃ ಕೊಟ್ಟು ಪುನಃ ಅದನ್ನು ಇದು ಮಾಡಿ ಆ ದೇವಸ್ಥಾನ ಉತ್ತಮವಾಗಿ ನಿರ್ಮಾಣವಾಯಿತು.
ನಾವು ಆ ಪರಂಪರೆಯಿಂದ ಬಂದ ಗುರು ಪರಂಪರೆಗೆ, ಯಾವತ್ತು ಇತಿಹಾಸ ಇರುವ ಪರಂಪರೆಗೆ ನಾವು ಉತ್ತಮ ಗೌರವ ಕೊಡಬೇಕು. ನಾನು ಹೇಳೋದು ಅಷ್ಟೇ. ಹೊಸ ಹೊಸ ಒಂದು ಏನೋ ಒಂದು ಶುರು ಆಗ್ತದೆ. ಈಗ ನನ್ನದು, ನಾನು ಸಿದ್ಧಿಪುರುಷನಾಗಿರುವಂಥದ್ದು, ನಾನು ಆಶೀರ್ವಾಚನ ನೀಡಲಿಕ್ಕೆ ಯೋಗ್ಯತೆ ಉಂಟಾ ಇಲ್ವಾ ಅಂತೇಳಿ ನನಗೆ ಗೊತ್ತಿಲ್ಲ. ನಾನು ಆಶೀರ್ವಚನ ನೀಡುವ ಇದರಲ್ಲಿಲ್ಲ. ನೀವು ಈಗ ಕೇಳುವಂತ ಸಾಮಾಜಿಕ ಪ್ರಶ್ನೆಗೆ ಯಾಕೆ ನಿಮ್ಮ ಒಂದು ಉತ್ಸಾಹಕ್ಕೆ ನಾನು ಹೇಳ್ತೇನೆ, ನನ್ನಿಂದಾಗಿ ಒಂದು 2 ಜನರಿಗಾದ್ರೂ ಒಳ್ಳೇದಾಗ್ಲಿ, ಆಗದಿದ್ರೆ ಆಗ್ಲಿ, ನಾನು ಮಾಡ್ಲೇಬೇಕಂತ ಯಾರಿಗೂ ಎಂಥದ್ದು ಹೇಳುವುದಿಲ್ಲ ಅಂತೇಳಿ ನಾನು ನನ್ನ ಜೀವನದಲ್ಲಿ ಯೌವನದಲ್ಲಿರುವಾಗ ಆ ನಿಷಿದ್ಧವಾದ ವಸ್ತುವನ್ನು ಆ ಫ್ರೆಂಡ್ಸ್ ಲೈಫಲ್ಲಿ ತಿನ್ಬೇಕಾದಂಥದ್ದು ತಿಂದಿದ್ದೇನೆ ಬ್ರಾಹ್ಮಣನಾಗಿಕೊಂಡು. ನಾನು ಏನು ಅಂತ ಗೊತ್ತಾದ ಮೇಲೆ ಅದಕ್ಕಿಂತ ಮೊದಲೇ ಬಿಟ್ಟಿದ್ದೇನೆ. ನಾನು ಲೈಫಲ್ಲಿ ಎಲ್ರಿಗೂ ಆಗ್ತದೆ ಅದೆಲ್ಲ ಇದ್ದುಕೊಂಡು ಅದನ್ನೆಲ್ಲ. ನಾನೀಗ ಮಾಡುವಂಥದ್ದು ದೇವಸ್ಥಾನ, ನಾನು ಆಶೀರ್ವಚನ ಅಥವಾ ಗುರುವಾಗಿ ಕೂತ್ಕೊಳ್ಳಿಕ್ಕೆ ಅದರಲ್ಲಿ ನನಗೆ ಆಸಕ್ತಿ ದೇವರ ನಿರ್ಧಾರದ ಮೇಲೆ ಇರುವುದು. ನನ್ನ ಆಸಕ್ತಿ ದೇವರು ಹೇಗೆ ಹೇಳ್ತಾರೆ ನಾನು ಅದಕ್ಕೆ ಮುಂದುವರಿತೇನೆ ಅಂತೇಳಿ ನಿಮ್ಮಲ್ಲಿ ಹೇಳ್ತೇನೆ. ನಾನು ಈಗಿನ ತಲೆಮಾರಿನ ಮಕ್ಕಳಿಗೂ ಹಿಂದಿನ ತಲೆಮಾರಿನ ಮಕ್ಕಳಿಗೂ ಏನು ವ್ಯತ್ಯಾಸ? ವ್ಯತ್ಯಾಸ, ಮೊದಲಿನವರು ಒಂದು ನಿರ್ಧಾರ ತಗೊಳ್ಬೇಕಿದ್ರೆ ಮೊದಲು ಹಿರಿಯರಲ್ಲಿ, ಮತ್ತೆ ಹೊರಗೆ ಊರಿನವರಲ್ಲಿ, ಎಲ್ಲ ವಿಷಯ ಕುಟುಂಬದವರಲ್ಲಿ, ಸಂಬಂಧಿಕರಲ್ಲಿ ಕೇಳಿಕೊಂಡು ಒಂದು ಕುಟುಂಬದ ವಿಷಯ ನಿರ್ಧಾರ. ವ್ಯಾಪಾರದ ವಿಷಯದಲ್ಲಿ ಅವರ ಸಹಚರ ವ್ಯಾಪಾರಿಯೊಂದಿಗೆ ತಂದೆ ವ್ಯಾಪಾರ ಮಾಡಿಕೊಂಡಿದ್ರೆ ಅವರಲ್ಲಿ ಕೇಳಿಕೊಂಡು, ಅವನ ಮಿತ್ರರಲ್ಲಿ, ಸಹೋದ್ಯೋಗಿಯಲ್ಲಿ ಕೇಳಿಕೊಂಡು ಒಂದು ನಿರ್ಧಾರ ಇತ್ತು. ಈಗ ಏನಂತೇಳಿಲ್ಲ, ಒಟ್ಟು ನಿರ್ಧಾರ ತಗೊಳ್ಳೋದು. ದುಡ್ಡು ಮುಡ್ಲಿಕ್ಕೆ ಬೇಕಾಗಿ ಜೂಜು ಆಡುದು ಆ್ಯಪಲ್ಲೆಲ್ಲ ಬರ್ತದೆ. ಏನೋ ಒಂದು ಗುತ್ತುಗುರಿ ಇಲ್ಲದ ಹಾಗೆ ಹೋಗ್ತಾ ಉಂಟು. ಆ ಆ್ಯಪ್ ಮಾಡಿ ಬೆಟ್ಟಿಂಗ್ ಮಾಡಿ ಎಲ್ಲ ಮಾಡುವಂಥವರು ಅವರು ಹೇಗೆ ವ್ಯೂಹ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರಾದ್ರೂ ಆ ಪಾಶಕ್ಕೆ ಬೀಳುವ ರೀತಿಯಲ್ಲಿ, ನಾನು ಕೂಡ ಒಂದು ಸಣ್ಣ ರೀತಿಯಲ್ಲಿ 1,000 ನೋಡಿದ್ದೇನೆ. ನೀವು ನಿಮ್ಮ ಒಂದು ಸಣ್ಣ ಅಮೌಂಟ್ ಅನ್ನು ಹಾಕಿ ನೋಡ್ಬೇಕು, ನಿಮ್ಗೆ ಅದೃಷ್ಟ ಇದ್ರೆ. ಇಲ್ಲ ಒಮ್ಮೆ ಹೋಯ್ತು ಅಲ್ಲಿಗೆ ಬಿಡಿ, 3,000ದಲ್ಲಿ ಇನ್ನು 3,000 ತೆಗಿಲಿಕ್ಕೆ 10,000 ಹಾಕುದು, 10,000 ತೆಗಿಲಿಕ್ಕೆ 50,000 ಹಾಕುದು ಬೇಡವೇ ಬೇಡ. ನೀವು ಎಷ್ಟು ವರ್ಷ ಬದುಕ್ತೀರಿ? ಮೊದಲಿನವರು 100 ವರ್ಷ ಬದುಕಿದ್ರು. ನಾನು ಹಾಗೆ ಹೇಳಿದೆ, ಎಮ್ಮೆ ಹಾಲು ಕುಡಿದುಕೊಂಡು ಎಲ್ಲ ಗಟ್ಟಿ ಇದ್ರು. ಯಾವ ಮದ್ದಿತ್ತ ಅಂತ ಗ್ರಾಚಾರ ದೋಷದಲ್ಲಿ ಏನೋ ಒಂದು ಕಚ್ಚಿಯ, ಏನೋ ಒಂದು ರೀತಿಯಲ್ಲಿ ವಿಷ ಇದಾಗಿಯ, ದೇಹಕ್ಕೆ ಆಗಿಯ, ಏನೋ ಒಂದು ರೀತಿಗೆ ಮದ್ದಿಗೆ ಹೋಗ್ತಿದ್ರು. ಈಗ 4 ಹೊತ್ತು ತಿಂದುಕೊಂಡು ನೀವು ಇಂಥ ಕೆಲಸ ಮಾಡುದಾ? ನಿಮ್ಗೆ 4 ಹೊತ್ತು ತಿಂದು ಬೆಳವಣಿಗೆ ಇಲ್ಲ ಈಗಿನವರಿಗೆ. ಅಲ್ಲ, ನನಗೇನು ದೊಡ್ಡ ಬೆಳವಣಿಗೆ, ನಮ್ಮ ಬೆಳವಣಿಗೆ ಸಾಧಾರಣ ಉಂಟು. ಈಗ ನಾವು 90-86ರಲ್ಲಿ ಹುಟ್ಟಿದವರಿಗೆ ಮಿಲೇನಿಯಲ್ಸ್ ಅಂತ ಹೇಳ್ತಾರೆ. ಈಗಿನ ಎಂತ ಜೆನ್ಜಿ ಮತ್ತೆ ಎಂತ ಆಲ್ಫಾ, ಮೈಕ್ರೋ ಆಲ್ಫಾ ಎಂತದೆಲ್ಲ ಉಂಟು. ತಲೆ ಇದ್ದು ಕಲ್ತಿದ್ದೇವೆ ಅಂತ ಹೇಳಿ ಮಾತ್ರ ಅಲ್ಲದೆ, ಮೊದಲು ಕಲಿಯದವರೇ ದೊಡ್ಡ ದೊಡ್ಡ ಫ್ಯಾಕ್ಟರಿ ನಿರ್ಮಾಣ ಮಾಡಿದವರು ಈಗ PhD ಮಾಡಿದವರಿಗೆ ಕೆಲಸ ಕೊಡ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ. ಹಾಗೆ ಯುವ ಸಮುದಾಯದವರು ಭಾರಿ ಆಲೋಚನೆ ಮಾಡಿಕೊಂಡು ಹೋಗ್ಬೇಕು. ಮತ್ತೆ ಈಗ ಹುಡುಗಿ ಇಲ್ಲ ಅಂತೇಳಿ, ಈಗ ಹುಡುಗರು ಮಾಡುವ ಎಷ್ಟೋ ಕೆಲಸವನ್ನು ಕಮ್ಮಿ ಸಂಬಳದಲ್ಲಿ ಹುಡುಗಿಯರಿದ್ದಾರೆ, ಪೇಟೆಯಲ್ಲಿ ಹುಡುಗಿಯರಿದ್ದಾರೆ. ನಿಮಗೆ ಮದುವೆ ಇಲ್ಲ ಅಂತ ಹೇಳಿದ್ರೆ ಅರ್ಥ ಎಂತದು? ನಿಮಗೆ ನಿಮ್ಮ ಬಯಕೆ ಜಾಸ್ತಿ ಆಗಿದೆ ಹುಡುಗರಿಗೆ, ಹುಡುಗಿಯರ ಬಯಕೆ ಹಾಗೆ. ಹುಡುಗನಿಗೆ 25 ವರ್ಷ ಮೀರಿರಬಾರ್ದು, ಅವನಲ್ಲಿ ಸ್ವಂತ ಮನೆ ಇರಬೇಕು, ಕಾರ್ ಇರಬೇಕು. ಅವ ಕಲ್ತಾಗುವಾಗ 21 ವರ್ಷ ಆಯ್ತು. ಇನ್ನು 2 ವರ್ಷ ಜಾಸ್ತಿ ಕಲ್ತ್ರೆ ಅವ 3 ವರ್ಷ ಜಾಸ್ತಿ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಅವನಲ್ಲಿ 2 ವರ್ಷ. 2 ವರ್ಷದಲ್ಲಿ ಅವ ಸಾಯ್ಲಿಕ್ಕೆ ಆಗುವಷ್ಟು ಈಗ ಮಾಡ್ಲಿಕ್ಕೆ ಆಗಿರ್ತದ. ಅವ ಮದುವೆ ಆಗ್ಲಿಕ್ಕೆ ಬೇಕಾಗಿ ಲೋನ್ ಮಾಡಿಕೊಂಡು, ಕಾರಿಗೆ ಬೇಕಾಗಿ ಲೋನ್ ಮಾಡಿಕೊಂಡು, ಮಕ್ಕಳನ್ನು ಸಾಕುದು ಹೇಗೆ, ಹೆಂಡತಿಯನ್ನು ಸಾಕುದು ಹೇಗೆ, ಅವನ ಮುಖದಲ್ಲಿ ಮತ್ತೆ ನಗು ಬರ್ತದ. ಹಾಗೆ ಹೇಳುವಾಗ ಹೆಂಡತಿಯು ದುಡಿಲಿಕ್ಕೆ ಹೋಗ್ತಾಳೆ. ಇದಕ್ಕೆ ಈ ದುಡ್ಡು ಏನಾಗುದು? ಮತ್ತೆ ಆ ಮಕ್ಕಳು ಏನೋ ಒಂದು, ಆ ಮಕ್ಕಳಿಗೆ ಸರಿಯಾಗಿ ನೀವು ಒಂದು ಸಂಸ್ಕಾರ ಕೊಡದೆ, ಎಲ್ಲೆಲ್ಲಿ ಅವರು ಕಲ್ತುಕೊಂಡು ಹಾಸ್ಟೆಲ್ ಇದ್ದುಕೊಂಡು, ಹಲವರಲ್ಲ, ಹಾಸ್ಟೆಲ್ ಇದ್ದವರು ಎಷ್ಟೋ ಜನ ಒಳ್ಳೇದಾಗಿದ್ದವರು ಇದ್ದಾರೆ, ಕಷ್ಟಪಟ್ಟಿದ್ದವರು. ಬೀಡಿ, ಸಿಗರೇಟ್, ಗಾಂಜಾ ಇತ್ಯಾದಿ ಡ್ರಗ್ಸಿಗೆ ಹೋಗುವ ರೀತಿಯ ಒಂದು ಮನೋಭಾವಕ್ಕೆ ಇನ್ನೊಬ್ಬನಿಂದ ಅವನು ತಿಳಿದುಕೊಂಡು ಏನೋ ಮಾಡಿಕೊಂಡು ಹೋಗ್ತಾರೆ.
ಇದೆಲ್ಲ ಬೇಕಾ? ಈಗ ಎಷ್ಟೋ ಜನ, ಉದಾಹರಣೆಗೆ ನಮ್ಮ ಈ ಪುತ್ತೂರಿನಲ್ಲಿ ಡಿ ವಿ ಸದಾನಂದ ಗೌಡ್ರು, ವಿನಯ್ ಕುಮಾರ್ ಸೊರಕೆ, ಮತ್ತೆ ಆ, ಇವರೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಕಳೆದುಕೊಂಡು ಮುಖ್ಯಮಂತ್ರಿ ಆಗಿಕೊಂಡು ಒಳ್ಳೆ ಒಳ್ಳೆ ರೀತಿಯಲ್ಲಿ ಪುತ್ತೂರಿನಲ್ಲಿ ಆಡಳಿತ ಆಗಿರ್ಬೋದು ಎಲ್ಲ ಕಲಿಯದವರು ಗೌರ್ಮೆಂಟ್ ಅಲ್ಲಿ ಕಲ್ತವರು, ಕಲಿಯದವರು ಏನೆಲ್ಲ ಒಂದು ಇದರಲ್ಲಿ ಹೋದ್ರು. ನಮ್ಮಲ್ಲಿ ವಿಚಾರ ಬೇಕು, ತತ್ವಗಳು ಬೇಕು, ನಾವು ಹೇಗೆ ಬೆಳಿಬೇಕು ಎಂಬ ಒಂದು ನಮ್ಮ ಬೇಸಿಕ್ ಇದು ಕರೆಕ್ಟ್ ಆದ ಒಂದು ಅಂಶಗಳನ್ನು ಇಟ್ಟುಕೊಂಡು, ಮತ್ತೆ ತಂದೆ ವ್ಯಾಪಾರ ಮಾಡಿದ ನಾನು ವ್ಯಾಪಾರ ಮಾಡ್ತೇನೆ, ನನಗೆ ವ್ಯಾಪಾರ ಆಗ್ತದ. ಈಗ ನನ್ನ ತಂದೆ ಹೇಳಿದಾಗೆ ಜೀನ್ಸ್ ಅಂಗಡಿ ಬೇಡ ಮಾರ್ರೆ, ಪುಸ್ತಕದ ಅಂಗಡಿ ಮಾಡು. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಸರ್ತ ಮಾತಾಡುವವ. ಮತ್ತೆ ಜೀನ್ಸ್ ಅಂಗಡಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಒಂದು ತಗ್ಗಿದಾಗೆ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡಿರ್ಬೇಕು. ಆ ಸಮಯದಲ್ಲಿ ಜೀನ್ಸ್ ವ್ಯಾಪಾರಕ್ಕೆ ಆಗ ಹೇಳಿದಾಗೆ ಪೇಟೆ ಹಳ್ಳಿಯಿಂದ ಬರೋರು ಕಮ್ಮಿ ಆಯ್ತು, ಪುಸ್ತಕದ ವ್ಯಾಪಾರಕ್ಕೆ ಅದು ಇತ್ತು. ಅವರು ಹೇಳಿದ ನಿರ್ಧಾರವು ನನಗೆ ಅದು ಆಗ್ಬೋದು ಅಂತ ಮಾಡಿದೆ, ಒಳ್ಳೆ ವ್ಯಾಪಾರವು ಬಂತು. ಹಾಗೆ ನಿರ್ಧಾರ ತಗೊಳ್ಳುವಾಗ ಸಮಯ, ಪರಿಸ್ಥಿತಿ, ಕಾಲ, ನಮ್ಮ ಅನುಕೂಲತೆ, ಅನಾನುಕೂಲತೆ, ನಮ್ಮ ವ್ಯವಹಾರದ ಒಂದು ಮಾಡ್ಲಿಕ್ಕೆ ಹಾಕುವ ಬಂಡವಾಳ ನಮ್ಮ ಸ್ವಂತ ದುಡ್ಡು ಇದ್ದುಕೊಂಡು ಮಾಡಬೇಕು ಹೊರತು, ಅಥವಾ ನಮ್ಮ ಕುಟುಂಬದವರ, ತಾಯಿಯ ಕುಟುಂಬದವರ ಹತ್ರ ತಕೊಂಡು ಮಾಡ್ಬೇಕು ಹೊರತು ಲೋನ್ ಮಾಡಿಕೊಂಡು ಯಾವತ್ತಿಗೂ ಮಾಡಬೇಡಿ. ಈಗಿನ ಕಾಲದಲ್ಲಿ ಸ್ವಂತ ಬಂಡವಾಳ ಹಾಕಿ ಸ್ವಂತ ಅಂಗಡಿ ಇದ್ದವರಿಗೆ ಪೂರೈಸುವುದಿಲ್ಲ, ಮತ್ತೆ ನೀವು ಬಾಡಿಗೆ ಅಂಗಡಿ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಹೋಗುವಂಥದ್ದು ಇನ್ನು ಆನ್ಲೈನ್ ಇರುವಾಗ ಆಗುದಿಲ್ಲ. ಆನ್ಲೈನಿಗೆ ಕಠಿಣವಾದ ಸರ್ಕಾರದ ಕ್ರಮಗಳು ಬಂದಲ್ಲಿ ಮಾತ್ರ ಇನ್ನು ಏನಾದರೂ ಭವಿಷ್ಯದಲ್ಲಿ ನಡಿಬಹುದಲ್ಲದೆ ವ್ಯಾಪಾರ ವ್ಯವಹಾರ ಅಲ್ಲದೆ. ಈಗ ಕೆಲವೊಮ್ಮೆ ಪುತ್ತೂರಿನಲ್ಲಿ ಪಾಪ ಹೊಸ ಹೊಸ ಹುಡುಗರು ಪಾಪ ಕಲಿಯದವರು ಅಥವಾ ಕಲ್ತವರು ಕೂಡ ರಿಕ್ಷಾ ಬಿಡ್ತಾರೆ. ಎಷ್ಟು ರಿಕ್ಷಾ ಆಯ್ತು ಪುತ್ತೂರಿನಲ್ಲಿ, ಎಷ್ಟೋ ರಿಕ್ಷಾಗಳು ಲಾಸ್ಟಿಗೆ ಅವರಿಗೆ ಏನು ಇದರಲ್ಲಿ ಇಲ್ಲ ಅಂತೇಳಿ ಬೇರೆ ಬೇರೆ ಏನಾದ್ರೂ ಹೊಸ ಹೊಸ ಆವಿಷ್ಕಾರವ ಏನಾದ್ರೂ ಮಾಡಿ. ಇನ್ನು ನಾನು ಹೇಳುವಂತದ್ದು ಅಡಿಕೆ ವಿಷಯಕ್ಕೆ, ಅಡಿಕೆ ಒಂದೇ ನಮಗೆ ಆಗಿ ಹೋಗಿದೆ. ಬೇರೆ ಏನಾದ್ರೂ ವ್ಯವಸಾಯ ಅಂತದ್ದಕ್ಕೆಲ್ಲ ಹೊಸ ನಿಮ್ಮಲ್ಲಿ ಜಾಗ ಇದ್ರೆ ಜಾಗೆಯನ್ನು ಮಾರಬೇಡಿ, ಅಥವಾ ಅದರಲ್ಲಿ ನೀವು ಒಳ್ಳೆ ಇಂಟ್ರೆಸ್ಟಿಂಗ್ ತಕೊಂಡು ಹೊಸ ಇಕ್ವಿಪ್ಮೆಂಟ್ಸ್, ಅದಕ್ಕೆಲ್ಲ ಸಬ್ಸಿಡಿಗಳೆಲ್ಲ ಸಿಗ್ತದೆ, ಅದನ್ನು ತಕೊಂಡು ಕೃಷಿಗೆ ಬೇಕಾದ ಒಳ್ಳೆ ಉಪಕರಣಗಳನ್ನು ಹಾಕಿಕೊಂಡು, ಜನ ಕಮ್ಮಿ ಇರ್ಬೋದು, ಯಂತ್ರಗಳಿಂದ ನಡೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅದರಲ್ಲಿ ಶಾಸ್ತ್ರ ಅಥವಾ ಮಾತಿಗೆ ಬಾಯಿ ಮಾತು ಗಾದೆಯಲ್ಲಿ ಹೇಳಿದೆ, ಎಲ್ಲಾ ವಿದ್ಯೆಗಿಂತ ನಾಟಿ ವಿದ್ಯೆ ಮೇಲು ಅಂತೇಳಿ. ಆದ ಕಾರಣ ನಾಟಿ ವಿದ್ಯೆಯಲ್ಲಿ ನಿಮ್ಗೆ ದುಡಿದ್ರೆ ಖಂಡಿತ ಸಿಗ್ತದೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಈ ಜೂಜು ಅದು ಇದೆಲ್ಲ ಅದರ ವಿಷಯಕ್ಕೆ ಹೋಗುವಂತದ್ದು ಒಳ್ಳೇದಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಈಗಿನ ಆಧುನಿಕ ಕಾಲದಲ್ಲಿ ಮನುಷ್ಯನ ದೋಷಗಳಿಗೆ ಆಧುನಿಕ ರೇಖೆ ಹೀಲಿಂಗ್ ಮೂಲಕ ಸರಿ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಸರಿಯಾದ ವಿಧಾನವೇ? ಆಧುನಿಕ ಹೀಲಿಂಗ್, ಆಧುನಿಕ ರೇಖೆ ಅಂತೇಳಿ ಇಲ್ಲ, ಇದು ಮೊದ್ಲಿಂದಲೂ ಇತ್ತು. ಒಂದೊಂದು ಪ್ರದೇಶದಲ್ಲಿ ಒಬ್ಬೊಬ್ರು ಆ ಒಂದು ಪ್ರದೇಶದಲ್ಲಿ ಅದು ಜಾಸ್ತಿ ಇತ್ತು. ಎಲ್ಲವೂ ಹೋದದ್ದು ನಮ್ಮ ಪ್ರಾಚೀನ ಭಾರತ, ಸನಾತನ ಭಾರತದಿಂದಲೇ, ಆ ಋಷಿಮುನಿಗಳಿಂದಲೇ ಉಂಟಾದದ್ದು. ಒಬ್ರೊಬ್ರು ಒಂದೊಂದು ವಿದ್ಯೆಯನ್ನು ದೊಡ್ಡದು ಮಾಡಿಕೊಂಡು ಅವರು ಹೋದ್ರು. ಆದ್ರೆ ರೇಖಿ ಹೀಲಿಂಗ್ ಅದಕ್ಕೆ ಒಂದು ನಿಯಮ ಉಂಟು. ಆ ನಿಯಮವನ್ನು ಮೀರಿ ಕೆಲವೊಂದು ದೋಷಗಳನ್ನು ಅದರಿಂದ ತೆಗೆಯುವಂತ ವ್ಯವಸ್ಥೆ ನಾನು ನೋಡಿದ್ದೇನೆ. ಅದರಿಂದ ಏನು ತಪ್ಪಾಗ್ತದೆ ಅದು ಅಲ್ಲಿ ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ, ನನ್ನಲ್ಲಿ ಒಬ್ರು ಪಾಣೆಮಂಗಳೂರಿನಲ್ಲಿ ವಾಸ ಇರುವವರು ಒಬ್ರು ನನಗೆ ಹೀಗೆ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋದಾಗ ಸಿಕ್ಕಿದ್ರು. ನಾನು ಹೇಳಿದೆ, ನೋಡಿ ನೀವು ಇಂಥ ಒಂದು ರೋಗದಿಂದ ಬೆಳಲುದು ನನಗೆ ಸ್ಪಷ್ಟ ಗೋಚರ ಆಗ್ತಾ ಉಂಟು ಅಲ್ವಾ? ಹೌದು ಅಂತ ಒಪ್ಪಿಕೊಂಡ್ರು. ಏನ್ ಮಾಡ್ಬೇಕು, ನೀವೊಮ್ಮೆ ಬನ್ನಿ, ಬಡವರು ಬನ್ನಿ, ನಿಮ್ಗೆ ನಾನೊಂದು ಪರಿಹಾರ ಹೇಳ್ತೇನೆ, ಆ ರೀತಿಯಲ್ಲಿ ಮಾಡಿ ಅಂತ ಹೇಳಿದೆ. ಬರೆದು ಕೊಟ್ಟ ನಂತರ ಅವರು ಹೋದ್ರು. ಆ ನಾಗದೋಷದ ಪರಿಹಾರಕ್ಕೆ ಕುಕ್ಕೆಗೆ ನಾನು ಹೇಳಿದಾಗೆ ಹೋದ್ರು. ಅವರ ಕುಟುಂಬದಲ್ಲಿ ವ್ಯವಸ್ಥೆ ಇಲ್ಲ, ಕುಟುಂಬದ ನಾಗನಿಗೆ ಒಂದು ಇಂಥದ್ದು ಪ್ರಾರ್ಥನೆ ಮಾಡಿ ಅದಕ್ಕೆ ಬೇಕಾದಂತಹ ಸೇವೆ ನೀಡಿ ಮತ್ತೆ ಅಲ್ಲಿ ಅಪ್ಪಣೆ ತೆಕೊಂಡು ಕುಕ್ಕೆಗೆ ಹೋಗಿ ಅಂತ ಹೇಳಿದ ಪ್ರಕಾರ ಹೋದ್ರು. ಒಮ್ಮೆ ಗುಣ ಆಗಿ ಬಂದ್ರು. ನಾನು ಮತ್ತೆ ಹೇಳಿದ್ದೆ, ಅದೊಂದು 6 ತಿಂಗಳಿಗೊಮ್ಮೆ ನೀವು ಮಾಡಬೇಕು ಅಂತ ಹೇಳಿ. ಇವರು ಅದೇ ರೀತಿಯ ಕಾಯಿಲೆ ಅಪಾಸ್ ಉಲ್ಬಣ ಆಯ್ತು. ಸುಲಭದಲ್ಲಿ ಅಪಾಸ್ 7 ತಿಂಗಳಾಯ್ತು ಚಿಲ್ಲರೆ. ನಾನು ಹೇಳಿದ್ದೇನೆ 6 ತಿಂಗಳಿಗೊಮ್ಮೆ. ಇವರು ನನ್ನನ್ನು ಭೇಟಿ ಮಾಡುವ ಬದಲು ಇವರು ಒಂದು ದೈವವನ್ನು ನಂಬಿಕೊಂಡಿರುವ ರೇಖಿ ಹೀಲಿಂಗ್ ಮಾಡುವಂತ ವ್ಯಕ್ತಿ ಅವರಿಗೆ ನನ್ನಲ್ಲಿ ಬರುವ ಮೊದಲೇ ಸಂಪರ್ಕ ಇತ್ತು. ಅವರಿಗೆ ಫೋನ್ ಮಾಡಿ ಹೇಳಿದ್ರು, ಇರುವಲ್ಲಾರು
ಅವರು ಸ್ವಲ್ಪ ಒಂದು 20-30 ಕಿಲೋಮೀಟರ್ ಈಚೆ ಸೈಡ್ ಇದ್ದಾರೆ, ಇವರು ಪಾಣೆಮಂಗೂರು. ಇರುವಲ್ಲಾರು ಏನು ಮುಲ್ಪಾಡ್ದೆ ಸರಿ ಮಲ್ಪೆ ಅಂತ ಹೇಳಿದ್ರು. ಸರಿ ಮಾಡಿದ್ರು. ನನಗೆ ವಾಪಸ್ ಫೋನ್ ಮಾಡಿದ್ರು, ಸ್ವಲ್ಪ ಇದಾಗ್ತಾ ಉಂಟು, ಹೀಗೀಗೆ ಆಗ್ತಾ ಉಂಟು ಅಂತ. ನಾನು ಒಮ್ಮೆ ಹೇಳಿದೆ, ನೋಡಿ ನೀವು ರೇಖಿ ಹೀಲಿಂಗ್ ಅವರು ಯಾವುದರಿಂದ ಉಂಟಾದ ಪರಿಣಾಮದಿಂದ ನಿಮಗೆ ಅನಾರೋಗ್ಯ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳದೆ ಅವರು ಏನೋ ಒಂದು ಅದೊಂದು ಟೆಕ್ನಿಕಲ್ಲಿ ಅದನ್ನು ತೆಗಿತಾರೆ. ಆ ರೇಖಿ ಹೀಲಿಂಗ್ ಇರುವ ಪ್ರದೇಶದಲ್ಲಿ ಅದು ಸರಿ. ಇಲ್ಲಿ ಇದು ನಾಗಪ್ರಧಾನ ಕ್ಷೇತ್ರ. ಇಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಅದಕ್ಕೆ ಆದ ಸರಿಯಾದ ಒಂದು ಶಕ್ತಿಯಲ್ಲಿ ಹೋಗಿ ಅದನ್ನು ಇದು ಮಾಡಿದ್ರೆ ಅದು ಪರಿಹಾರ ಖಂಡಿತ ಉಂಟು. ಅಲೌಕಿಕ ಶಕ್ತಿಗಳು ಅಂತ ಹೇಳುವಂಥದ್ದು ಲೌಕಿಕದಲ್ಲಿ ಇದ್ದು ಇಲ್ಲ ಅಂತ ಆದದ್ದು ಅಲೌಕಿಕ ಆಗಿದ್ರು ಸಹ ಇನ್ನೂ ಕೆಲವು ಅಲೌಕಿಕ ಶಕ್ತಿಗಳುಂಟು. ಅದರ ನಿಯಂತ್ರಣಕ್ಕೆ ನಾವು ಕೆಲವೊಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಸೇವೆ ನೀಡಬೇಕಾಗ್ತದೆ. ಕೇವಲ ನಾಗದೋಷ, ಮಾರಿದೋಷ ಇತ್ಯಾದಿಗೆ ಮಾತ್ರ ಅಲ್ಲ. ಇವರು ನಾನು ಹೇಳಿದ್ದು ಪುನಃ ಕೇಳದೆ ಪುನಃ ಅವರಲ್ಲೇ ಸಂಪರ್ಕ ಮಾಡಿ ವಾಪಸ್ ಇದಾದಾಗ ರೇಖಿ ಹೀಲಿಂಗ್ ಮಾಡಿದ್ರು. ಮತ್ತೆ ನಾನು ಹೇಳಿದ್ದು ನಾಗದೋಷಕ್ಕೆ ಕುಕ್ಕೆಗೆ ಹೋದ್ರು. ಕುಟುಂಬದ ತರವಾಡಿನಲ್ಲಿ ವಾಪಸ್ ಪ್ರಾರ್ಥನೆ ಮಾಡಲಿಲ್ಲ. ಅಲ್ಲಿ ಹೋಗಿ ಬರುವಾಗ ಇವರಿಗೆ ಕಣ್ಣು ಕಾಣದಾಗೆ ಆಯ್ತು. ಸೇವೆ ಮಾಡಿ ಪ್ರಸಾದ ತಕೊಂಡು ಇದರಿಂದ ಹೊರಗೆ ಬಂದರು. ನನಗೆ ಫೋನ್ ಮಾಡಿದ್ರು, ನನಗೆ ಹೀಗೀಗೆ ಆಗ್ತಾ ಉಂಟು, ನಾನು ದೇವರಲ್ಲಿ ಹೋಗಿ ಹೇಗೆ ಇದಾಯ್ತು. ಪುನಃ ನಾನು ನೋಡಿದೆ, ನಾನು ನಿಮಗೆ ಒಮ್ಮೆ ರೇಖಿ ಹೀಲಿಂಗಿಗೆಲ್ಲ ಹೋಗಬೇಡಿ ಅಂತ ಹೇಳಿದ್ದೆ ಅಲ್ವಾ. ಅವರಿಗೆ ಅದು ನೆಗೆಟಿವ್ ಅಂತ ಕಾಣ್ತದೆ. ಅದಕ್ಕೆ ಅದನ್ನು ಅವರು ತೆಗೆಯುವಾಗ ಅಲ್ಲಿ ನಿಮ್ಮ ಇಡೀ ವ್ಯವಸ್ಥೆಗೆ ಅವರು ಎಷ್ಟೋ ದೋಷಗಳು ಅದಕ್ಕೆ ಸಂಬಂಧ, ಅದನ್ನು ಹೀಗೆ ಒಮ್ಮೆ ತೆಗೆಯುವಾಗ ಸರಿ ಆಗ್ತದೆ. ಹಾಗಾದ್ರೆ ಅಲ್ಲಿ ದೇವರಿಲ್ವಾ? ಎನರ್ಜಿ ಅಂತ ಹೇಳಿದ್ರೆ ನಾವು ಜಪ ಮಾಡಿದ ಕೂಡಲೇ ಅಥವಾ ಏನೋ ಒಂದು ಸೇವೆ ಮಾಡಿದ ಕೂಡಲೇ ಇದಾಗುದಿದ್ರೆ ಅಲ್ಲಿ ಶಕ್ತಿಯ ಪ್ರಾರ್ಥನೆಗೆ ಮಹತ್ವ ಇಲ್ಲ, ಸಂಕಲ್ಪಕ್ಕೆ ಮಹತ್ವ ಇಲ್ವಾ? ನೀವು ಅದನ್ನು ಮಾಡಬಾರ್ದಿತ್ತು ಅಂತ ಹೇಳಿದೆ. ನೀವು ಪುನಃ ನಾನೊಮ್ಮೆ ಹೇಳಿದ ಮೇಲೆ ಪುನಃ ಮಾಡಿಸಿದ್ದು ನಿಮ್ಮ ತಪ್ಪು. ಅದು ಆ ದೇವರಿಗೆ, ನಿಮ್ಮ ನಾಗ ದೇವರಿಗೆ ಕುಟುಂಬದಾಗ್ಲಿಲ್ಲ, ಅದಲ್ಲದೆ ನೀವು ಕುಟುಂಬದಲ್ಲಿ ಹೋಗ್ಲಿಲ್ಲ. ಇದು ಹಾಗಾದ್ರೆ ರೇಖಿ ಹೀಲಿಂಗ್ ಮಾಡಿದವರು ದೈವವನ್ನು ಯಾಕೆ ನಂಬ್ತಾ ಇದ್ದಾರೆ ತುಳುನಾಡಿನಲ್ಲಿ? ಇವರು ನಂಬೋ ದೈವ ಕೊರಗಜ್ಜ. ಯಾರು ರೇಖಿ ಹೀಲಿಂಗ್ ಮಾಡುವವರು? ಅವರು ಹೀಲಿಂಗೇ ಮಾಡ್ಬೋದಲ್ಲ. ಎಷ್ಟೋ ಜನ ಹೀಲಿಂಗ್ ಮಾಡುವವರು ದೈವವನ್ನು ಅವರು ನಂಬ್ತಾರೆ, ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿಕೊಂಡೆಲ್ಲ ಇರುವುದಿಲ್ಲ. ಇವರು ಯಾಕೆ ಅದನ್ನು ಮಾಡ್ತಾ ಇದ್ದಾರೆ? ಕೊರಗಜ್ಜ ಮಂತ್ರವಾದ ಕೂಡ ಅವ್ರು ಮಾಡುದಿಲ್ಲ, ನಿಮ್ಮನ್ನು ಮಂತ್ರವಾದಲ್ಲಿ ಸರಿ ಮಾಡ್ಬೋದಲ್ಲ. ಈಗ ಕೆಲವರು ಏನಾದ್ರೂ ಆದ ಕೂಡಲೇ ನನಗೆ ಮೈಕೈ ಸಿಡಿತ ಬರ್ತದೆ ಅಂತೇಳಿ ಸೀದಾ ಮಂತ್ರವಾದಿಯಲ್ಲಿ ಹೋಗ್ತಾರೆ. ಅವ್ರು ಏನೋ ಒಂದು ಪ್ರಸಾದ ಕೊಡ್ತಾರೆ. ಅವ ಪ್ರಶ್ನೆಯಲ್ಲಿ ಚಿಂತನೆ ಮಾಡುವುದಿಲ್ಲ. ಒಂದು ಮಂತ್ರವಾದ ಪ್ರಸಾದ ತಗೊಳ್ಬೇಕಿದ್ರೆ ಸರಿಯಾದ ಪ್ರಶ್ನೆ ಚಿಂತನೆ ಮಾಡಿಕೊಂಡು ಏನು ಅದಕ್ಕೆ ಬೇಕು ಅಂತ ನೋಡ್ಬೇಕು. ಈಗ ನನ್ನಲ್ಲಿ ಒಂದು ವ್ಯಕ್ತಿ ಬಂದಿದ್ರು, ಅವರಿಗೆ ನಾಗದೋಷ ಯಾವ ರೀತಿಯಲ್ಲಿ ಹತ್ತಿದೆ ಅಂತ ಹೇಳಿದ್ರೆ, ಒಂದು ಭಾರಿ ದೊಡ್ಡ 7-8-10 ಸಾವಿರ ರೂಪಾಯಿ ಖರ್ಚು ಮಾಡುವಂತ ಒಂದು ದೇವಸ್ಥಾನದಲ್ಲಿ ಸಹ ಅಷ್ಟು ಖರ್ಚು ಮಾಡುವಂತ, ಸ್ವಂತ ಮಾಡಿದ್ರೆ 1.5 ಲಕ್ಷ ಬೇಕು. ನಾನು ಅವರಲ್ಲಿ ಸರಿ, ನಾನು ವಾಪಸ್ ನಮ್ಮ ಇದು ದಿವ್ಯ ದೃಷ್ಟಿ, ನಮಗೆ ದೇವರು ಅದನ್ನು ಕೊಟ್ಟಿದ್ದಾರೆ, ಏನಿದು ಈ ರೀತಿಯ ಇದಕ್ಕೆ ಕಾರಣ ಅಂತೇಳಿ. ಇವರಿಗೆ ಪ್ರತಿ ಸರ್ತಿ ಜಾತಕ ಮತ್ತೆ ಮನೆಗೆ ಸಂಬಂಧಪಟ್ಟ ನಾಗದೋಷ ಅದು ಉಲ್ಬಣ ಆದಾಗ ಇವರು ಪ್ರತಿ ಸರ್ತಿ ಮಂತ್ರವಾದಿ ಹತ್ರ ಹೋಗುದು. ಅವರೊಂದೇನೋ ಕೊಡ್ತಾರೆ, ಅದು ಅದಕ್ಕೆ ಒಮ್ಮೆಗೆ ಅದು ಇದಾಗ್ತದೆ. ಮತ್ತೆ ಮತ್ತೆ ಹೋದಾಗ ಎಂತ ಆಯ್ತಂದ್ರೆ ಆ ಶಕ್ತಿ ಅದಕ್ಕೆ, ಅದು ಕೂಡ ದೇವರ ಶಕ್ತಿ ಅಲ್ವಾ, ನಾಗ ದೇವರು ಕೂಡ ಆ ಶಕ್ತಿಯನ್ನು ಆ ಶಕ್ತಿಯನ್ನು ತಗೊಳ್ತದೆ, ಇವನಿಗೆ ತೊಂದರೆ ಮಾಡ್ತಾ ಉಂಟು. ನಾಗದೋಷ ಅಲ್ಲದೆ ಆ ನಾಗನಿಗೆ ಮುನಿಸಿ ಬಂದಿದೆ, ಕುಟುಂಬದ ನಾಗನಿಗೆ. ನಾಗದೋಷವನ್ನು ಸರಿಯಾಗಿ ಡಯಾಗ್ನೋಸ್ ಮಾಡದೆ ಅವರು ಮಂತ್ರವಾದ, ಅವರಿಗೇನಾಗುದಿಲ್ಲ, ಕೆಲವೊಮ್ಮೆ ಮಂತ್ರವಾದಿಗೂ ಅದರ ತೊಂದರೆ ಆಗ್ತದೆ. ಆದ ಕಾರಣ ನೀವು ಯಾವುದೇ ಹೋಗ್ಲೇಬೇಡಿ. ನಿಮ್ಗೆ ನನ್ನಲ್ಲಿಯೂ ಕೇಳುದು, ಇನ್ನೊಬ್ಬರಲ್ಲಿ ಕೇಳುದು, ಅದನ್ನು ಮಾಡ್ಲೇಬೇಡಿ. ದೇವರನ್ನು ನೀವು ಹನುಮಂತನ ನಂಬಬೇಕು ಅಂತ ಹೇಳಿ ನಾನು ಹೇಳುದು. ನೀವು ನನ್ನ ಹತ್ರ ಬಂದು ಹನುಮಂತನ ನಂಬುದು ಹಾಗೆ ಅಂತೇಳಿ ಭಕ್ತಿಯಿಂದ ನೀವು ನಂಬುವ ಕುಟುಂಬದ ದೇವರು ದೈವವನ್ನು ನಂಬಿ, ನಿಮ್ಮ ಜಾತಕ ಪ್ರಕಾರವ ಅಥವಾ ನಿಮಗೆ ಎಲ್ಲಾ ಒಂದು ಕಡೆ ಹೋದಾಗ ಏನೋ ಆಗದ ಕೆಲಸ ಅಲ್ಲಿ ಆಯ್ತು, ಆ ದೇವರನ್ನು ನಂಬಿಕೊಂಡು ಬನ್ನಿ ಅಂತೇಳಿ ನಾನು ಹೇಳ್ತೇನೆ. ಈಗ ದೈವಗಳು ಘಟ್ಟದ ಮೇಲೆ ಹೋಗ್ತದೆ ಅಂತ ಹೇಳ್ತಾರೆ, ಹೌದಾ? ಎಂತ ಅಲ್ಲಿ ಸಂತೆಗೆ ಹೋಗುದ? ಘಟ್ಟದ ಮೇಲೆ ಸಂತೆಗೆ ಹೋಗುದ? ಅದೆಲ್ಲ ಅರ್ಥ ಇಲ್ಲದ ಏನೋ ಇದಂತೇಳಿ ಹೇಳ್ತೇನೆ ನಾನು. ದೈವ ಘಟ್ಟಕ್ಕೆ ಹೋಗುದು, ಎಲ್ಲಾ ದೈವಗಳ ಮೂಲ ಎಂಬುದು ಒಂದು ಕಡೆ ಇರ್ತದೆ. ಈಗ ನಮ್ಮ ಸುಳ್ಳಮಲೆಯಲ್ಲಿ ಈ ಮಾಲಿಂಗೇಶ್ವರ ದೇವರ ಜಾತ್ರೆಗೆ ಇರುವಂತ ಕಾಜು ಕುಜುಂಬನ ಮೂಲಕಲ್ಲಲ್ಲಿ ಉಂಟು.
ಅಲ್ಲಿಂದ ದೈವ ಘಟ್ಟಕ್ಕೆ ಹೋಗ್ತದ ಅಥವಾ ಘಟದಿಂದ ದೈವಕ್ಕೆ ಬಂದಿದೆ. ಕೆಲವು ದೈವ ಬಂದಿರ್ಬೋದು, ಚೌಡಿ ಅಂತದೆಲ್ಲ ಬಂದಿರ್ಬೋದು. ಇಲ್ಲಿಂದ ಅಲ್ಲಿಗೆ ಹೋಗುದು ಎಂತ, ನಾವು ಹೋದಾಗೆ ಅಲ್ಲಿ ಪೂಜೆಗೆ ಅಥವಾ ನೆಂಟರ ಮನೆಗೆ ಹೋಗುದು, ಅದಕ್ಕೆ ಅರ್ಥ ಇಲ್ಲ. ಈಗ ನಮ್ಮ ಪಣೋಲಿ ಬೈಲಿಗೆ ಸಂಬಂಧಪಟ್ಟ ಕರ್ಲುಟ್ಟಿ, ಮೂಲ ಕರ್ಲುಟ್ಟಿ ಸುಳ್ಳಮಲೆಯಲ್ಲಿ ಇರುವಂತದ್ದು. ಅಲ್ಲಿ ಒಂದ್ ದಿವಸ ಪಣೋಲಿ ಬೈಲಿನಲ್ಲಿ ಏನೋ ಒಂದು ಕೋಲ ಆಗುವಾಗ ಇದಕ್ಕೆ ಸಂಬಂಧಪಟ್ಟವರನ್ನು ಕರೆಸ್ತೇನೆ ನಾನು 1 ತಿಂಗಳಲ್ಲಿ ಅಂತ ಹೇಳುವಾಗ 1 ತಿಂಗಳಿಗೆ 1 ವಾರ ಇರುವಾಗ ನಾನು ಅಲ್ಲಿ ಮುಟ್ಟಿದ್ದೇನೆ. ಅವರಲ್ಲಿ ಹೇಳಿದೆ ಇದಕ್ಕೆ ನಾನು ಸಂಬಂಧಪಟ್ಟವಂತ ಹೇಳಬೇಕು ಅಂತ ಹೇಳಿ ಕರ್ಲುಟ್ಟಿ ನಾನು ಹೇಳಿ ಬಂದದ್ದು. ಅವರು ನನಗೆ ರಿಸೀವ್ ಮಾಡಿ ಮಾತಾಡಿದ್ರು. ಮತ್ತೆ ನಾನು ಮುಖ್ಯವಾಗಿ ಬಂದದ್ದು ಅಲ್ಲಿ ಒಂದು ಸ್ವಲ್ಪ ನಮ್ಮ ಒಂದು ನಾಗಬನ ಅಲ್ಲಿ ಮೊದ್ಲಿದ ಆ ಕಾಲದ್ದು ಅಲ್ಲಿ ಆಚೀಚೆ ನೀವು ಮಾಡಿದ್ದೀರಿ, ಸ್ಥಾಪನೆ ಮಾಡಿದ್ದೀರಿ, ಅದು ಸ್ವಲ್ಪ ಆಚೀಚೆ ಆಗಿದೆ ಅಂತೇಳಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ನನ್ನ ಭೇಟಿ ಒಂದು 3 ಸರ್ತಿ ಆಗ್ಬೇಕು ಅಂತ ಹೇಳಿತ್ತು. ನನಗೆ ಅಷ್ಟು ಜ್ಞಾನ ಇದ್ದ ಕಾರಣ, ಅದು ನಮ್ಮ ಒಂದು ಇದು ಅಂತ ಹೇಳಿದ ಕಾರಣ ನಾನು ಅದನ್ನು ಹೇಳಿದೆ. ಅಲ್ಲದೆ ಅದೇ ರೀತಿಯಲ್ಲಿ ಒಂಟಿ ದೈವ ಅಲ್ಲಿ ಒಂದು ಗುಳಿಗೆ ಉಂಟು, ಅದು ನಮ್ಮ ಜಾಗ, ನಮ್ಮ ಒಂದು ಪ್ರದೇಶವೇ ಆಗಿತ್ತು ಒಂದು ಕಾಲದಲ್ಲಿ. ಒಂಟಿ ಗುಳಿಗೆ ಅಲ್ಲಿ ಒಂದುಂಟು. ಇನ್ನೊಂದು ಪಂಜುರ್ಲಿ ಉಂಟು ಪೂರ್ಲುಪಾಡಿಯಲ್ಲಿ. ಹಾಗೆ ನಮ್ದು ಪಂಚದೈವಗಳಿತ್ತು. ಈಗೆಲ್ಲ ಅದು ಅವರ ಕೈಯಲ್ಲಿ ಹೋಗಿದೆ, ನಾವು ಅದರಲ್ಲಿಲ್ಲ. ಆದ್ರೂ ನನಗೆ ಅಲ್ಲಿ ಹೋದಾಗ ಒಂದು ಮಹತ್ವ ಕೊಟ್ಟಿದ್ದಾರೆ, ಆ ದೈವ ಕೊಟ್ಟದ್ದು. ನಾನು ಹೇಳಿದೆ 3 ಬಾರಿ ಬರ್ಬೇಕಂತ ಹೇಳಿದ ಕಾರಣ 3 ಬಾರಿ ಬರ್ತೇನೆ ಅಂತೇಳಿ ಬಂದೆ. ನನ್ನ ಕೆಲಸ ಆಯ್ತು, ನಾನು ಮತ್ತೆ ಇಲ್ಲಿ ಇದ್ದೇನೆ. ಹಾಗೆ ದೈವಗಳು ಘಟ್ಟಕ್ಕೆ ಹೋಗುದು, ಘಟ್ಟದಿಂದ ಇಲ್ಲಿಗೆ ಬರುದು. ಕೆಲವು ದೈವಗಳು ಬಂದಿರ್ಬೋದು, ಕೆಲವು ಹಾಗೆ ಇರ್ಬೋದು. ಈಗ ಸುಳ್ಳಮಲೆಯಲ್ಲಿ ಕರ್ಲುಟ್ಟಿಗೆ ಒಂದು ಇದುಂಟು. ಹಾಗೆ ಅಲ್ಲಿ ನಾಲ್ಕತ್ತಾಯ ಎಂಬ ಒಂದು ದೈವ, ಈ ದೈವದ್ದು ಹಿನ್ನೆಲೆಯಲ್ಲಿ ಉಂಟು. ಅದನ್ನು ನಾನು ತೋರಿಸ್ತೇನೆ ಬೇಕಿದ್ರೆ. ಹಾಗೆ ಅಲ್ಲಿ ಅದಲ್ಲದೆ ಮಲೆಕೊರತೆ ಉಂಟು, ಚಾಮುಂಡಿ ಉಂಟು. ಅಲ್ಲಿ ಕೆಳಗೆ ಸ್ಥಾನ ಉಂಟು. ಚಾಮುಂಡಿಗೆ ಮೂಲ ಇರುವುದಲ್ಲಿ. ಅಲ್ಲಿ ಹೋಗುವ, ಅಲ್ಲಿ ಯಾರು ಹೋದ್ರು ಅದು ಗೊತ್ತಾಗುವುದಿಲ್ಲ, ಅಥವಾ ಯಾರ ಪ್ರಶ್ನೆಗೆ ಕೆಲವು ಪ್ರಶ್ನೆಯಲ್ಲಿ ಅಲ್ಲಿ ಬಂದಿದೆ, ಅಲ್ಲಿ ಮೇಲೆ ಏನೋ ಉಂಟು ಸುಳ್ಳಮಲೆಯಲ್ಲಿ ಅಂತೇಳಿ. ಅದು ಹೋದಾಗ ಕಾಣೋದು ನನಗೆ. ಆದ್ರೆ ಲಾಕ್ ಅಂತ ಹೇಳಿದ್ರೆ ನಾನೇ ಲಾಕ್ ಅಂದ್ರೆ ನನ್ನಲ್ಲಿ ಏನು ಬೀಗದಕ್ಕೆ ಇಲ್ಲ. ನಾನು ಹೋದ ಕೂಡಲೇ ಅದು ನನಗೆ ಅದು ರಿಸೀವ್ ಮಾಡ್ತದೆ. ಮತ್ತೆ ಅಲ್ಲಿ ನಾನು ಎಷ್ಟೊತ್ತು ಇದ್ರು ಏನಿಲ್ಲ. ಬಾಕಿಯವರು ಹೋದಾಗ ಅಲ್ಲಿ ಹೆದರ್ತಾರೆ ತುಂಬಾ ಹೊತ್ತು ನಿಂತ್ರೆ. ಕೆಲವಲ್ಲಿ ನಿದ್ದೆ ತೆಗಿಲಿಕ್ಕೆ ಪ್ರಯತ್ನ ಆದವರು ಓಡಿಕೊಂಡು ಬಂದವರು ಇದ್ದಾರೆ. ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅವನ ಮರಣವೇ. ಮತ್ತೆ ಸುಳ್ಳಮಲೆ ಅಂತೇಳಿ, ಬಳ್ಳಮಲೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಶಕ್ತಿಗಳ ಇದುಂಟು. ಕೊರಗಜ್ಜನ ಮೂಲ ಅಲ್ಲಿ ಉಂಟು ಒಂದು ದಿಕ್ಕಲ್ಲಿ. ಹಾಗೆ ಅಲ್ಲಿ ತುಂಬಾ ದೈವಗಳ ಮೂಲ ಅಲ್ಲಿ ಉಂಟು. ವನದುರ್ಗೆಯ ಸುತ್ತಮುತ್ತ ತುಂಬಾ ಉಂಟು. ನೀವು ಒಮ್ಮೆ ಹೇಳಿದ್ರೆ ಅಲ್ಲಿ ನಾವು ಅದರ ಒಂದು ನಮಗೆ ತೋರಿಸ್ಬೋದಾ? ಒಂದು ಸ್ವಲ್ಪ ಮಳೆಯ ಇದು ಕಮ್ಮಿ ಆಗ್ಲಿ, ಭರವು ಕಮ್ಮಿ ಆಗ್ಲಿ, ಅದರ ನಂತರ ಅದರದೆಲ್ಲ ನಾನು ನಿಮಗೆ ಅಲ್ಲಿ ತೋರಿಸ್ತೇನೆ ಅಂತ ಹೇಳ್ತೇನೆ. ಈಗ ನ್ಯೂಸ್ ಚಾನೆಲ್ ನಲ್ಲಿ ಕೆಲವರು ಗುರುಗಳು ಅಂತ ಹೇಳಿಸಿಕೊಳ್ಳುವವರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ತಲೆ ಕೂದಲಿಗೆ ಹೀಗೆ ಸವರಿದ್ರೆ ತಂದೆ ತಾಯಿಯವರು ಸಾಯ್ತಾರೆ, ಹಾಗೆ ಹೀಗೆ ಅಂತೇಳಿ. ಅದೆಲ್ಲ ನಿಜವಾ? ಎಂತ ಅಂತೇಳಿ ನಾನು ಹೇಳುದು, ಶಾಸ್ತ್ರವನ್ನು ಅವರು ನೋಡಿ ಹೇಳಿದ್ದ, ಅಥವಾ ಅವರೇ ಒಂದು ಯಾರೋ ಒಂದು ಶಾಸ್ತ್ರವನ್ನು ಉಂಟು ಮಾಡಿ ಅವರು ಆ ಪುಸ್ತಕದಲ್ಲಿ ಉಂಟು ಅಂತ ಹೇಳ್ತಾರ, ನನಗೆ ಗೊತ್ತಿಲ್ಲ. ಇದೆಲ್ಲ ಅರ್ಥ ಗೊತ್ತಾ ಇಲ್ಲದ್ದು. ಮತ್ತೆ ಎಂತದು, ನೀವು ಲಿಂಬೆ ಹುಳಿಯನ್ನು ಗ್ಲಾಸಲ್ಲಿ ಇಟ್ಟು ನೀರು ಹಾಕಿಕೊಂಡು ಇಡಿ, ಲಿಂಬೆ ಹುಳಿ ತೇಲಿದ್ರೆ ನಿಮ್ಮದು ಮಾಟ ಮಂತ್ರ ಇಲ್ಲ, ದೃಷ್ಟಿ ಇಲ್ಲ. ಲಿಂಬೆ ಹುಳಿ ಕೆಳಗೆ ಬಂದ್ರೆ ನಿಮ್ಗೆ ಮಾಟ ಮಂತ್ರ. ಲಿಂಬೆ ಹುಳಿ ಒಳ್ಳೇದಿರುವಾಗ ಮೇಲೆ ತೇಲ್ತದೆ, ಅದರದ್ದು ಅದು ಕೊಳ್ತು ಬರುವಾಗ ಅಥವಾ ಅದರದ್ದು ಪವರ್ ಕಮ್ಮಿ ಆಗುವ ಅದು ಅಡಿಗೆ ಬರ್ತದೆ. ನನಗೆ ಮೊನ್ನೆ ಒಬ್ರು ನನ್ನ 1 ವರ್ಷ ಜೂನಿಯರ್ ಕಾಲೇಜಲ್ಲಿ ಇದ್ದವ, ಅವ ಏನೋ ಒಂದು ಕಾರಣಕ್ಕೆ ನನಗೆ ಸಿಕ್ಕಿದ. ಅವ ನನಗೆ, ನಾನು ಅವನಿಗೊಮ್ಮೆ ಹೇಳಿದೆ, ಅವನೇ ಎಂತದ ಹೇಳಿದ ನನಗೆ, ಹೀಗೆ ನನ್ನ ಪಾರ್ಕಿಂಗ್ ಮಾಡುವ ಏರಿಯಾದಲ್ಲಿ ಲಿಂಬೆ ಹುಳಿ ಬಿದ್ದುಂಟು. ನನಗೆ ಅದ್ರಲ್ಲಿ ನಿಜವಾಗಿ ಅಲ್ಲಿ ಒಂದು ಪ್ರಯೋಗ ಕಂಡಿತ್ತು, ಮಾಟ ಮಂತ್ರ ಕಂಡಿತ್ತು. ಅದು ನಾನು ಅವನಲ್ಲಿ ಎಂತ ಅಂತ ಹೇಳಿಲ್ಲ, ನಾನು ಹೇಳಿದೆ ಹತ್ರದ ಒಂದು ನಿಮಗೆ ಹತ್ರದವರು ನೀವೆಂತದ ಅವರಿಗೆ ತೊಂದರೆ ಮಾಡಿದ್ದೀರಿ, ಅವರು ಅದಕ್ಕೆ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಅದಲ್ಲದೆ ನಿಮ್ಮ ಯಾರೋ ಒಂದು ವ್ಯವಹಾರದಲ್ಲಿ ಇರೋರು ತೊಂದರೆ ಮಾಡಿದ್ದಾರೆ ಅಂತ ಹೇಳಿದ್ರು. ಅವನಿಗೆ ಬೇರೆ ಕಡೆ ಕಂಡಿದೆ, ಆದ್ರೂ ನನ್ನಲ್ಲಿ ಒಂದು ಹೀಗೆ ನಾನೆಂತ ಹೇಳ್ತೇನೆ ನೋಡುವ ಅಂತ ಹೇಳಿ ಒಂದು ಪ್ರಶ್ನೆ, ಮತ್ತೆ ಒಂದು ನನ್ನ ವಿದ್ವತ್ ಎಷ್ಟುಂಟು ನೋಡುವ. ನಾನು ಹೇಳಿದೆ, ಏನು ಪರವಾಗಿಲ್ಲ, ಒಮ್ಮೊಮ್ಮೆ ನಾವು ಜವಾಬ್ ಕೊಡ್ಬೇಕಾಗ್ತದೆ. ಹಾಗೆ ಹೇಳಿದೆ, ಇದನ್ನು ಹೀಗೆ ಮಾಡಿ ನೀನು ಇಂಥ ಕಡೆ ಕ್ಷೇತ್ರ, ಕೆಲವರೆಲ್ಲ ಆದ್ರೆ ಅದಕ್ಕೆ ಒಂದು ದೊಡ್ಡ ಹೋಮ ಹೇಳ್ತಾರೆ, ಅದಕ್ಕೆ ಅಘೋರ ಹೋಮ ಮಾಡುವ, ಅದಕ್ಕೆ ಪ್ರತ್ಯಂಗಿರಿ ಹೋಮ ಮಾಡುವ. ಒಂದು ಸಣ್ಣ ಪ್ರಯೋಗಕ್ಕೆ ನಿಮಗೆ ಹೋಮ ಎಲ್ಲ ಮಾಡುದಿದ್ರೆ ಮಾಡ್ತಾನೆ ಇರ್ತೇನೆ. ನಿಮ್ಗೆ ಅದೇ ಕೆಲಸವಾ?
ಆ ಪ್ರಯೋಗ ಆಗ್ಲಿಕ್ಕೆ, ಆ ಶತ್ರುತ್ವ ಆಗ್ಲಿಕ್ಕೆ, ಅಥವಾ ಈ ರೀತಿಯಲ್ಲಿ ನಿಮಗೆ ಬಾಧೆ ಬರ್ಲಿಕ್ಕೆ ಮೂಲ ಏನು ಅಂತ ಹುಡುಕಿಕೊಳ್ಬೇಕು. ಮೂಲ ಹುಡುಕದು ಇದೆ. ಕೆಲವರು ಇದ್ದಾರೆ ವರ್ಷಕ್ಕೊಂದು ಸರ್ತಿ ಪ್ರತ್ಯಂಗಿರಿ, ಅಘೋರ, ಏನೋ ಒಂದು ಹೋಮ ಮಾಡಿಕೊಂಡಿರುದು, ಅದು ಅದರಿಂದಾಗಿ ಮತ್ತೆ ನೀವು ಅನುಭವಿಸ್ತೀರಿ. ಮತ್ತೆ ಯಾವ ಪ್ರಶ್ನೆಯಲ್ಲಿ ಅದು ಬರುವುದಿಲ್ಲ. ನೀವು ಹಾಗೆ ಮಾಡಿಕೊಂಡೇ ಅದಕ್ಕೆಲ್ಲ ಏನೋ ಒಂದು ದೋಷಕ್ಕೆ ಅದಕ್ಕೆಲ್ಲ ತೊಂದರೆ ಮಾಡಿದ್ರಿ, ಶಕ್ತಿಗಳಿಗೆ ತೊಂದರೆ ಮಾಡಿದ್ರಿ, ಮತ್ತೆ ತಿಂತದದು ನಿಮ್ಮನ್ನು. ನನಗೆ ಒಂದು ಅಂಥದ್ದೇ ಒಂದು ಒಂದು 12-13 ವರ್ಷ ಮೊದಲು ನಾನು ಅಂಗಡಿ ಶುರು ಮಾಡುವಾಗ, ಸ್ಟಾರ್ಟ್ ಮಾಡುವಾಗ ಎಲ್ಲ ಕೆಲಸದವರು ಒಮ್ಮೆಲೆ ಏನೋ ಒಂದು ಬೇರೆ ಕಡೆ ಕೆಲಸಕ್ಕೆ ಹೋದ್ರು. ಆಗ ನಾನು ಬಾರಿ ಒಂದು ನನ್ನ ಅವರು ಫ್ರೆಂಡ್ ರೀತಿಯಲ್ಲಿ ಹೌದು, ಜೋಯಿಸ್ರು ಹೌದು. ಅವರು ಜೋಯಿಸ್ರು ಅಂತೇಳಿ ಮತ್ತೆ ನನಗೆ ಗೊತ್ತಾದ ನಂತರ ಅವರಂತ ತುಂಬಾ ನಾನು ಇದು ಮಾಡಿದೆ, ಕನ್ಸಲ್ಟ್ ಮಾಡ್ತಿದ್ದೆ, ಫ್ರೆಂಡು ಹೌದು. ಅವರು ಸಡನ್ ಆಗಿ ಒಂದು, ದಾಮಣ್ಣ ನೀವು ಪ್ರತ್ಯಂಗಿರ ಹೋಮ ಮಾಡಿ, ನೀವು ಅದನ್ನು ಮಾಡಿದ್ರೆ ನಿಮಗೆ ಇದಾಗ್ತದೆ. ಆಯ್ತು, ನೀವು ಹೇಗೆ ಹೇಳ್ತೀರಾ ಹಾಗೆ, ಅದಕ್ಕೆ ಖರ್ಚು ಕೊಡ್ತೇನೆ ಅಂತ ಹೇಳಿದೆ. ಅವರು ಹೇಳಬೇಕಿತ್ತು, ನಿಮ್ಮ ಕುಟುಂಬದವರು, ನಿಮ್ಮ ಸಂಬಂಧದವರು, ನಿಮ್ಮ ಚಿಕ್ಕಪ್ಪ, ನಿಮ್ಮ ಮಾವ ಹೀಗೆ ಮಾಡಿದ್ದಾರೆ, ಅದನ್ನು ಅವ್ರು ಹೇಳಿಲ್ಲ. ಪ್ರತ್ಯಂಗಿರಿ ಮಾಡುದು ಯಾಕೆ, ನಂಗೆ ಅದರಲ್ಲಿ ಏನೂ ಗೊತ್ತಿಲ್ಲ, ಗಂಧ ಗಾಳಿಯೇ ಇಲ್ಲ. ಪ್ರತ್ಯಂಗಿರಿ ಮಾಡಿದ ಕೂಡಲೇ ಮರು ದಿವಸದ ಕೆಲಸದವರು ಬಂದಿದ್ದಾರೆ, ಬಿಟ್ಟು ಹೋದವರು. ಅವರು ಇಲ್ಲಿ ಅರ್ಜೆಂಟ್ ಅಂತ ಹೋದ್ರು, ಅಲ್ಲಿ ಏನೋ ತೊಂದರೆ ಆಯ್ತಂತ ಇಲ್ಲಿಗೆ ಬಂದು. ಮತ್ತೆ ವ್ಯಾಪಾರ ಒಂದು 2 ತಿಂಗಳಾಗುವಾಗ ಬಹುಶಃ ಮಾಟ ಮಂತ್ರ ಮಾಡುವವರಿಗೆ ಕಣ್ಣಿಗೆ ಅಂತ ಎಂತ ವಾಪಸ್ ನನಗೆ ಕಿರಿಕಿರಿ ಶುರು ಆಯ್ತು. ಮತ್ತೆ ವಾಪಸ್ ಒಂದು 6 ತಿಂಗಳಲ್ಲಿ ಹೇಳಿದೆ, ಇದು ಎಂತ ಮಾರೆ ಕಿರಿಕಿರಿ ಆಗ್ತಾ ಉಂಟು, ವ್ಯಾಪಾರದಲ್ಲಿ ಏನು ತೊಂದರೆ ಇಲ್ಲ, ವ್ಯಾಪಾರ ಬರುವಂತದ್ದು ಪ್ರತ್ಯಂಗಿರಿ ಹೋಮ ಮಾಡಿ ಅಲ್ಲ, ಅದು ನಮ್ಮ ಬಲದಲ್ಲಿ ಬರಬೇಕು. ನೀವು ಯಂತ್ರ ಮಂತ್ರ ತಂತ್ರ ಇಟ್ಟು ಬರುದಿದ್ರೆ, ನಿಮ್ಮ ಜಾತಕದಲ್ಲಿ ಬುಧಾದಿತ್ಯ ಯೋಗವ, ನೀಚಭಂಗ ರಾಜಯೋಗವ, ಗಜಕೇಸರಿ ಯೋಗ ಇದ್ದು ನೀವು ಅದನ್ನು ಮಾಡಿದ್ರೆ ಆ ಯೋಗಗಳು ಎಂತ ಇದಕ್ಕಿರುವುದಾ, ಚೆಪ್ಪು ಬಿಡ್ಲಿಕ್ಕಿರುವುದಾ? ಅದಕ್ಕೆ ಅರ್ಥವೇ ಇಲ್ಲ. ಹಾಗೆ ಹೇಳಿದಾಗ, ಹೌದಾ, ನೀವು ಅದು ಹೋಮ ಆದ ನಂತರ ಅದಕ್ಕೊಂದು ಯಂತ್ರ ಇಡಬೇಕಿತ್ತು. ಇದು ಒಂದೊಂದೇ ಹೇಳ್ತಾರೆ ಅವರು. ಅವರ ಇದು ಅವರು ಹೇಳಬೇಕಿತ್ತಲ್ಲ, ಅವರಿಗೆ ಸ್ವಲ್ಪ ಕಂಡಿದೆ, ಕಾಣದೆ ಅವರು ಪ್ರತ್ಯಂಗಿರಿ ಹೇಳ್ತಾರ? ನಾನು ಆಗಲೇ ಅಂತ ಹೇಳಿ ಇತ್ಯರ್ಥ ಆಗ್ತಿತ್ತಲ್ಲ, ಹೇಳಲಿಲ್ಲ. ಒಳ್ಳೆ ದೋಸ್ತಿಯಲ್ಲಿದ್ರು ಅವರು. ಎಲ್ಲಾ ಜೋಯಿಸ್ರು ಹೀಗೆ ಇರುವುದಿಲ್ಲ. ಮತ್ತೆ ಒಂದು ಎಂಥದೋ ಒಂದು ಕಾರಣಕ್ಕೆ, ತಂಗಿಯ ಒಂದು ಕಾರಣಕ್ಕೆ, ತಾಯಿಯ ಒಂದು ಕಾರಣಕ್ಕೆ, ನಾನು ಕಳೆದ ಸಲ ಹೇಳಿದ ಹಾಗೆ ತಂಗಿಗೆ ಒಂದು ಸ್ವಲ್ಪ ನಿಮ್ಮ ಮದುವೆ ವಿಷಯಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅವಳಿಗೆ ಸ್ವಲ್ಪ ಜಾತಕದ ಕುಜದೋಷ ಬಾರಿ ಇದರಲ್ಲಿತ್ತು. ಹಾಗೆ ಹೇಳುವಾಗ ನಾನು ಎಂತ ಮಾಡಿದೆ, ಒಳಕುಂಜ ಜೋಯಿಸ್ರು, ಅವರ ಬಗ್ಗೆ ನಾನು ಹೆಸರು ಹೇಳಲೇಬೇಕು. ಅವರ ಅಷ್ಟು ನಾನು ನೋಡಿದ ವಿದ್ವತ್ತು ಅವರು. ಪಕ್ಕಳಕುಂಜ ವಿಶ್ವನಾಥ ಭಟ್ರು ಅವರೆಲ್ಲ ಒಂದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಒಂದು ಬಂದವರಿಗೆ ಸರಿಯಾದ ಮಾರ್ಗದರ್ಶನ, ಕಣ್ಣಿಗೆ ಕಂಡದ್ದನ್ನು ಹೇಳಬೇಕು ಅಂತ ಹೇಳಿದ್ದನ್ನು ಖಡಾಖಂಡಿತವಾಗಿ ಯಾವುದೇ ದಾಕ್ಷಿಣ್ಯ ಇಲ್ಲದೆ, ಒಂದು ಪೊಲೀಸ್ನವರು ಹೇಗೆ ಒಂದು ಜೋರ್ ಮಾಡಿ ಆರೋಪಿಗೆ ಇದು ಮಾಡ್ತಾರೆ, ಆ ರೀತಿಯಲ್ಲಿ ನಮ್ಮನ್ನು ಜೋರ್ ಮಾಡಿ ನೀವು ಹೀಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಅವರಲ್ಲಿ ಹೋದಾಗ ಅವರು ನನಗೆ ಒಂದು ಹೀಗೆ ನೀವು ಇಂತ ಮಾಡಬೇಕು ಅಂತೇಳಿ ಒಂದು ಬರೆದು ಕೊಟ್ರು. ನಾನೆಂತ ಮಾಡಿದೆ, ಇದು ಇನ್ನು ಮಾಡ್ಬೇಕಲ್ಲ, ಇದಕ್ಕೇನೊಂದು ನಾವು ತಪ್ಪು ಮಾಡುದು ಅದೇ, ನಾನು ತಪ್ಪು ಮಾಡಿದ್ದೇ, ಇದನ್ನು ಸುಲಭದಲ್ಲಿ ಏನಾದ್ರು ಮಾಡುವ ಅಂತೇಳಿ ನಾನು ನನ್ನ ಅವರ ಫ್ರೆಂಡ್ ಜೋಯಿಸ್ರಲ್ಲಿ ಹೋದ್ರು. ಅವರು ನನಗಿಂತ ಒಂದು 12 ವರ್ಷ ದೊಡ್ಡವರು. ಅವರಲ್ಲಿ ಹೋದಾಗ ವಾಹ್, ಇದು ಇಷ್ಟು ಬರ್ದಿಯಾರ ಅವರು, ಓಹ್ ಹಾ ಹೂ ಅಂತ ಹೇಳಿಕೊಂಡು, ದಾಮಣ್ಣ ಇದನ್ನು ನೀವು ನವರಾತ್ರಿಯಲ್ಲಿ ಮಾಡಬೇಕು, ಇದು ನವರಾತ್ರಿಗೆ ಮಾಡಿದ್ರೆ ನಿಮ್ಗೆ 1.25 ಲಕ್ಷ ರೂಪಾಯಿ ಖರ್ಚುಂಟು, ನೀವು ನವರಾತ್ರಿಯಾಗಿ 1 ವಾರ ನಂತರ ಮಾಡುವಾಗ ಹೂವಿಗೆಲ್ಲ ತುಂಬಾ ರೇಟ್ ಕಮ್ಮಿ ಆಗ್ತದೆ, ಇದು 10,800 ಸಂಖ್ಯೆ ಹೇಳಿದ್ದಾರೆ, ಅಷ್ಟಲ್ಲಿ ಮಾಡಿದ್ರೆ ನೀವು 3 ಲಕ್ಷ ತೆಗೆದಿಡ್ಬೇಕಾದೀತು, ಮಲ್ಲಿಗೆಲ್ಲ ಇಷ್ಟೇ ಹೇಳಿದ್ದಾರೆ, ನಾವು ಅದೊಂದು 5,000 ಸಂಖ್ಯೆಯಲ್ಲಿ ಮಾಡಿ ಮುಗಿಸುವ ದಾಮಣ್ಣ ಅಂದ್ರೆ, ಯಾವ್ದು ಎಷ್ಟಾಗ್ತದೆ, 1.5 ಲಕ್ಷ ಬೇಕು ಅಂತ ಹೇಳಿದ್ರು. ಇಷ್ಟು ಎಂತದಪ್ಪ ಅಂತೇಳಿ ಆಯ್ತು. ಮತ್ತೆ ಪುನಃ ಏನೋ ಒಂದು ಕಾರಣಕ್ಕೆ ಅದನ್ನ ಅಲ್ಲಿಗೆ ಬಿಟ್ಟೆ, ಏನೋ ವ್ಯಾಪಾರದಕ್ಕೆ ಗಮನ ಕೊಟ್ಟೆ. ಪುನಃ ಅದಕ್ಕೆ ಹೋಗಿ ಮಾತಾಡುವಾಗ, ಒಳಕುಂಜದಲ್ಲಿ ಹೋಗಿ ಮಾತಾಡುವಾಗ ಅವರು ಹೇಳಿದ್ರು, ಎಂತ ಶಣೆ ಅವರು ಬಾರಿ ನಮ್ಮ ತರವಾಡಿಗೆಲ್ಲ ಬಂದು ಪ್ರಶ್ನೆ ಎಲ್ಲ ಮಾಡಿ ಅವರು ಬಾರಿ ಒಂದು ಹೇಳಿದ್ರು. ನಾನು ಯಾವಾಗ ಹೇಳಿದ್ದೇನೆ, ಯಾಕೆ ಮಾಡ್ಲಿಲ್ಲ ನೀವು ಅಂತೇಳಿ ಚಂದ ಮಾಡಿ ಹೇಳಿದ್ರು. ಅವ್ರು ನಿಜವಾಗಿ ಜೋರ್ ಮಾಡ್ತಾರೆ. ಅರೆ ನನ್ನ ಒಂದು ಇದು ಅವರಿಗೆ ಬಾರಿ ಖುಷಿ ಆಗಿತ್ತು ನಮ್ಮ ತರವಾಡಿಗೆಲ್ಲ ಬಂದು. ಮತ್ತೆ ಮೊದಲು ನಮ್ಮ ತರವಾಡಿನಲ್ಲಿ ಪ್ರಶ್ನೆ ಆಗೋ ನನಗೆ ಅವರು ಜಾತಕ ನೋಡಿ ಒಮ್ಮೆ ಹೇಳಿದ್ರು. ನಾನು ಹೊರಗೆ ಬಂದು ಕೇಳಿದೆ,
ನೋಡು ಮಾರೆ, ನಿನ್ನ ಜಾತಕಕ್ಕೆ ಯಾವುದು ಅಗತ್ಯ ಇಲ್ಲ, ನೀನು ಈ ತರವಾಡು ಮತ್ತೆ ಮನೆ ಬಿಟ್ಟುಕೊಂಡು ದೂರ ಹೋಗು, ನಿನ್ಗೆ ಯೋಗಗಳು ಒಳ್ಳೇದುಂಟು ಅಂತ ಹೇಳಿದ್ರು. ಅಂತೇಳಿ ನಾವು ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ? ಅವ್ರು ಹೇಳಿದ್ದು ಸರಿಯೇ, ಶಾಪ ಕೋಪಗಳನ್ನೆಲ್ಲ ಅವ್ರು ನೋಡಿ ಆ ನಿರ್ಧಾರ ಹೇಳಿದ್ದು ಸರಿಯೇ ಅದು. ಆದ್ರೆ ನನಗೆ ಅದು ಆಗ್ಲಿಲ್ಲ, ನಾನು ಮಾಡ್ಲಿಲ್ಲ. ಅವರು ಉತ್ತಮ ಸಲಹೆ ಕೊಟ್ಟಿದ್ದಾರೆ. ಹಾಗೆ ಹೌದಾ ಮಾರೆ. ಆಗ ಅವರು ಹೇಳಿದ್ರು, ನಾನು ಯಾರಿಗೂ ಹೇಳುವುದಿಲ್ಲ, ಆದ್ರೆ ನೀನೇ ಹೋಗಿ ಅವರಲ್ಲಿ ಮಾತಾಡ್ಬೇಕು, ಅವರ ನಂಬರ್ ಎಲ್ಲ ಕೊಡ್ತೇನೆ ಅಂತೇಳಿ ಅವರ ಹೆಸರು ನಾನು ಹೇಳಲೇಬೇಕು. ಅನಂತ ಭಟ್ ಪರಕ್ಕಾಜೆ ಅಂತ ಹೇಳುವವರ ನಂಬರ್ ಕೊಟ್ಟರು, ಅವರಲ್ಲಿ ಹೋಗಿ ಮಾತಾಡಿದೆ. ಅವರು ಅಷ್ಟೇ ಸಂಖ್ಯೆ, ಅವರು ಹೇಳಿದಷ್ಟೇ ಸಂಖ್ಯೆಯಲ್ಲಿ ಅದನ್ನು ಮಾಡಿ, ನವರಾತ್ರಿಯಲ್ಲೇ ಮಾಡಿ, ದೇಂತಡ್ಕದಲ್ಲಿ ಮಾಡಿ ನನ್ನಲ್ಲಿ ತಗೊಂಡದ್ದು 75,000. ಎಷ್ಟು? 1.5 ಲಕ್ಷಕ್ಕೆ 5.5 ಸಂಖ್ಯೆದ್ದು ಇವರು ಆಹುತಿಯ ಪೂಜೆಯ ಅರ್ಚನೆಯ ಮಾಡುವಂಥದ್ದು. ಇವರು 10,000 ಸಂಖ್ಯೆಯಲ್ಲೇ ಹೇಳಿ ತಂಗಿಗೆ 2 ತಿಂಗಳಲ್ಲಿ ನಿಘಂಟಾಯಿತು. ಅಲ್ಲಿ ಒಂದು ನನ್ನ ಫ್ರೆಂಡ್ ನೋಡಿ, ಅವರು ಫ್ರೆಂಡ್ ಆಗಿಕೊಂಡು ಹಿತೈಷಿ ಆಗಿಕೊಂಡು ಈ ರೀತಿ. ಆಮೇಲೆ ತಂದೆ ಒಂದು ಇದರ ಸಮಯದಲ್ಲಿ ಅವರೊಂದು ತಂದೆಗೆ ಸ್ವಲ್ಪ ಹುಷಾರಿಲ್ಲದೆ ಆಯ್ತು. ಅವರಲ್ಲಿ ಒಮ್ಮೆ ಚಿಂತನೆಗೆ ಹೋದೆ, ಒಳಕುಂಜಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವ್ರು ಹೇಳಿದ್ರು ಒಂದು ಮೃತ ಸಂಜೀವಿನಿ ಮತ್ತೆ ನವಗ್ರಹ ಶಾಂತಿ ಹೋಮ, ಮೃತ್ಯುಂಜಯ ಹೋಮ ಇಂಥದೆಲ್ಲ ಹೇಳಿದ್ರು. ಅದನ್ನು ಮಾಡುವಾಗ ಅವರ ಬೈಕೇ ಭಟ್ರು ಅವರು ರಾಶಿ ನೋಡುದು, ಇದು ಒಳ್ಳೆ ಬರ್ತದೆ, ಅವರ ಸಂಬಂಧದವರದ್ದೇ ಹೇಳುದು. ಹಾಗೆ ಹೇಳಿ ಅವರಲ್ಲಿ ಹೋಗಿ ಮಾತಾಡಿದೆ. ಆಗ್ಲಿ, ಒಂದು ಸಹಾಯಕ್ಕೆ ಏನಾದ್ರು ನಾವು ನಮ್ಮ ಇದು ಮಾಡ್ಬೇಕು. ಲಾಸ್ಟಿಗೆ ಅದು ಮನೆಯಲ್ಲೇ ಮಾಡ್ಬೇಕು, ನಮ್ಮ ಮನೆಯಲ್ಲಿ ಆಗುದಿಲ್ಲ ಈ ಸಲ. ಅದಕ್ಕಿಂತ ಮೊದಲು 2 ಹೋಮ ಮಾಡಿದ್ದೇನೆ. ತಂಗಿದ್ದು ಒಂದು ಸ್ವಲ್ಪ ಕಂಟಕ ಇತ್ತು ಅಂತೇಳಿ ಮಾಡುವಾಗ ಮಾಡಿದ್ರು. ಲಾಸ್ಟಿಗೆ ಈ ಭಟ್ರಿಗೆ ಕೊಟ್ಟ ದಕ್ಷಿಣೆಯಲ್ಲಿ ಅವರು ಜೋಯಿಸ್ರನ್ನು ಒಂದು ಕರೆದು ಕೊಡ್ಬೇಕು ಅಂತೇಳಿ ಕೊಡುವಾಗ, ಅಲ್ಲಿ ನಿಜವಾಗಿ ನಾನು ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಆಗ ಇರುವಂತದ್ದು ಜಾಸ್ತಿ ಅಂತ ಹೇಳಿದ್ರೆ 10,000 ರಿಂದ 12,000. ದೇವಸ್ಥಾನದಲ್ಲಿ ಮಾಡಿದ್ರೆ ಆಗ 4,000 5,000ದಲ್ಲಿ ಮೃತ್ಯುಂಜಯ ಅದೆಲ್ಲ ಹಾಕ್ತಿತ್ತು. ಇವರು 30,000 ರೂಪಾಯಿ ನನ್ನಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ಅವರಿಗೆ ಜೋಯಿಸ್ರಿಗೆ ಕೊಡುವಾಗ ಆ ಕವರ್ ಹೊಡೆದು ಕೆಳಗೆ ಬಿತ್ತು. ಇದು ದುಡ್ಡು ಮಾಡುವ ಸ್ಕೀಮ್. ಅದರ ನಂತರ ನಾನು ಸಂಪರ್ಕವನ್ನೇ ಬಿಟ್ಟೆ. ತಂದೆ ತೀರಿದಾಗ ಸಿಕ್ಕಿದ್ರು. ತಂದೆ ತೀರಿ ಆದ ನಂತರ, ನೀವು ತಂದೆ ತೀರಿದ್ದು ಹೇಳಲೇ ಇಲ್ಲ, ಇದು ಅರ್ಥ ಉಂಟಾ? ನಾನು ಹೇಳಿದೆ, ಅದು ಎಂತದು, ನಾವು ನಮ್ಮ ದುಃಖದಲ್ಲೇ ಇರ್ತೇವೆ, ಎಲ್ರಿಗೆ ಹೇಳುದ ನನ್ನ ಅಪ್ಪ ಸತ್ರು ಅಂತ ಹೇಳಲಿಕ್ಕೆ ಆಗ್ತದ? ನಮ್ಮ ದುಃಖದಲ್ಲಿ ನಾವು ಇರ್ತೇವೆ ಅಂತ ಹೇಳಿದೆ. ಇವರು ಯಾವ ರೀತಿಯ ಮೆಂಟಾಲಿಟಿಯಲ್ಲಿ ಅವರು ವ್ಯಾಪಾರ ಮಾಡಿಕೊಂಡಿದ್ದ ಜೋಯಿಸ್ರು, ವ್ಯಾಪಾರ ಸಹಿತ ಜ್ಯೋತಿಷ್ಯ ಸಹಿತ. ಇವರು ನಾನೇ ನೋಡಿದ್ದೇನೆ, ಅವರ ಒಂದು ಕ್ಲಾಸ್ಮೇಟ್ ಒಬ್ಬ ಬಂದು ಕೂತ್ಕೊಂಡಿದ್ದ, ಅವ ಎದ್ದೋದ ಅಂತ ಹೇಳಿದ, ಇವ 6 ತಿಂಗಳಲ್ಲಿ ನೇಣ ಹಾಕಿ ಸಾಯ್ತಾನೆ ಅಂತೇಳಿ. ಅವ ಒಳ್ಳೆ ಮನುಷ್ಯ, ಇವರ ಬುದ್ಧಿ ಸರಿ ಇಲ್ಲ. ಆಗ ಒಂದು ಗಮನಿಸಿದೆ, ತಂದೆ ಸಮಯದಲ್ಲಿ ಗಮನಿಸಿದೆ. ಮತ್ತೆ ಒಂದೆಂತ ಅಂತ ಹೇಳಿದ್ರೆ, ಇವರ ಪೈಕಿ ಒಬ್ಬರು ಬ್ರಹ್ಮಚಾರಿ ಒಬ್ರು ಇದ್ರು. ಅವರು ಪಾಪ ಮನುಷ್ಯ, ನನ್ನ ತಂದೆಯ ಕ್ಲಾಸ್ಮೇಟ್ ಅವರು. ಅವರಲ್ಲಿ ಇವರು ಮನೆ ಕಟ್ಟುವಾಗ ದುಡ್ಡು ತಗೊಂಡಿದ್ದಾರೆ. ಅವರಿಗೆ ಡಯಾಲಿಸಿಸ್ ಆಗುವಾಗ ಅವರು ಇಲ್ಲಿ ಪೋಸ್ಟ್ ಆಫೀಸ್ ಹತ್ರ ಇಳಿದುಕೊಂಡು 2-3 ಕಿಲೋಮೀಟರ್ ರಣ ಬಿಸಿಲಿಗೆ ನಡ್ಕೊಂಡು ಹೋಗ್ತಿದ್ರು. ನಾನೊಂದು 2-3 ಸಲ ಅವರನ್ನು ಮನೆಗೆ ಬಿಟ್ಟೆ. ಅವರು ಸತ್ತ ಸಮಯದಲ್ಲಿ ಇವರು ನನಗೆ ಫೋನ್ ಮಾಡಿ, ನೀವು ಯಾವಾಗ್ಲೂ ಅವರಲ್ಲಿ ಮಾತಾಡ್ತಿದ್ರಲ್ಲ, ನೀವೇನು ಬರಲಿಲ್ಲ? ಇವರು ಒಂದು ದಿವಸ ಕರ್ಕೊಂಡು ಹೋಗ್ಲಿಲ್ಲ. ಸತ್ತ ಮೇಲೆ ಅವರ ದುಡ್ಡು ಕೊಡ್ಲಿಲ್ಲ. ಅದು ಒಂದು ನಾನು ನೋಡಿದೆ. ಎಷ್ಟು ಒಳ್ಳೆ ಗುಣ ನೋಡಿ. ಜೋಯಿಸ್ರಾದವರಿಗೆ ಈ ಗುಣ ಬರುದಾ? ಎಲ್ರಿಗೂ ಹೇಳಿಲ್ಲ ನಾನು. ಪಕ್ಕಳ ಕುಂಜ ಇವರು ನಮ್ಮ ಒಳಕುಂಜದವರು, ಅದಲ್ಲದೆ ಒಳಕುಂಜದವರ ಶಿಷ್ಯ ಒಬ್ರು ಇಲ್ಲಿ ಕಲ್ಲಡ್ಕದಲ್ಲಿದ್ದಾರೆ. ಯಾವ ಅಪೇಕ್ಷೆ ಇಲ್ಲದು ಪಾಪ ಒಳ್ಳೆ ಇದರಲ್ಲಿ ಮಾಡ್ತಾರೆ. ಎಷ್ಟೋ ಜೋಯಿಸ್ರಿದ್ದಾರೆ ಪಾಪ. ಇಂಥವ್ರು ಮಾಡಿದ್ದಕ್ಕೆ ಕೆಲವೊಮ್ಮೆ ಅಂತವರಿಗೆ ಕೆಲವೊಂದು, ಅವರಿಗೆ ಯಾರು ಅಪವಾದ ಹಾಕಿದ್ರೆ ಉಳಿದಿಲ್ಲ, ಅದು ಅಂತವರು ಶಕ್ತಿ ಆರಾಧನೆ ಮಾಡುವವರು. ಒಳಕುಂಜದವರಾಗ್ಲಿ ಮಕ್ಕಳ ಕುಂಜದವರಾಗ್ಲಿ ಅವರೆಲ್ಲೊಂದು ಸಿದ್ಧಿ ಶಕ್ತಿ ಉಂಟು. ಅವರು ಖಾಲಿ ಒಂದು ಇದರಲ್ಲಿ ಹೇಳುವಂಥದ್ದಲ್ಲ, ಅವರಿಗೆ ಅಷ್ಟು ಒಂದು ಇದುಂಟು. ಆದ ಕಾರಣ ಮತ್ತೊಮ್ಮೆ ಇದೇ ಜೋಯಿಸ್ರು, ನನ್ನ ಫ್ರೆಂಡ್ ಆದವರು ಇದೇ ಜೋಯಿಸ್ರು, ಒಮ್ಮೆ ನಾನು ಇತ್ತೀಚೆಗೆ ಏನೋ ಒಂದು ಕಡೆ ಒಂದು ವ್ಯವಹಾರದ ಜಾಗೆಯಲ್ಲಿ ಹೋದಾಗ ಸಿಕ್ಕಿದ್ರು. ಕಣ್ಣು ಸರಿ ಕಾಣುದಿಲ್ಲ, ಕಾಲಿಗೊಂದು ಏನೋ ಊನದಾಗಿ ಉಂಟು. ಕೂಡಲೇ ನನ್ನ ಮನಸ್ಸಲ್ಲಿ ಒಂದು ಕರ್ಲುಟಿ ಹೇಳಿದ್ಲು, ಏನೇ ಆಗ್ಲಿ ಒಂದು ನಿನಗೆ ಸಹಾಯ ಮಾಡಿದನಲ್ಲ, ಸಹಾಯ ಅಂತ ಹೇಳಿದ್ರೆ ಅದಕ್ಕೆ ಕೊಡುವಂಥದ್ದು ಅವ್ರು ಎಲ್ದು ತಗೊಂಡಾಗೆ ಬೇರೆ ಕಡೆಯಿಂದ ತಗೊಂಡ್ಯಾರೆ ಪೂಜೆ ಮಾಡುವವರ ಹತ್ರ. ನೀನೊಂದು ಅವನಿಗೆ ನಿನ್ನ ಒಂದು ಸಂಪರ್ಕವನ್ನು ಹೇಳು. ಏನು ಇವರೇ ಹೇಗಿದ್ದೀರಿ ಅಂತೇಳಿ ಒಂದು ಇದು ಕೊಟ್ಟೆ. ನೋಡಿ, ನೀವು ನನ್ನಲ್ಲಿ ಒಮ್ಮೆ ಬನ್ನಿ ಅಂತ ಹೇಳಿದೆ. ಅದಕ್ಕಿಂತಲೂ ನಿಕೃಷ್ಟ ಆದವರನ್ನು ನಾನು ಸರಿ ಮಾಡಿದ್ದೇನೆ, ಇದು ದೊಡ್ಡ ವಿಷಯ. ಅವರಿಗೆ ಎಂತ ಆಗಿದೆ ಅಂತ ಅವರಿಗೆ ಗೊತ್ತಿಲ್ಲ ಇದ್ರೆ ಅವ ಇನ್ನೊಬ್ಬನಿಗೆ ಅಂತ ಹೇಳುದು, ನನಗೆ ಕಾಣ್ತಾ ಉಂಟು. ಆಯ್ತು ಅಂತ ಹೇಳಿದ್ರು.
ಅದೇ ಹನುಮಂದೇವರು ಹೇಳಿದ್ರು ಇದು ಇಷ್ಟೇ ಬುದ್ಧಿ ಇದಕ್ಕೆ ಅಂತ ಹೇಳಿ. ಮತ್ತೆ ಏನೆಲ್ಲ ಆಪರೇಷನ್ ಎಲ್ಲ ಆಯ್ತು, ಎಂತ ಅಲ್ಲ, ಈಗಲೂ ಇದ್ದಾರೆ. ಇಂಥದ್ದೆಲ್ಲ ಇದು ನಿಮ್ಗೆ ಹಾಗೆ ಆಗೊಂದು ಹೇಳಿದೆ, ಲಿಂಬೆ ಹುಳಿ. ಮತ್ತೆ ಅವನಿಗೆ ಪ್ರಯೋಗಗಳು ನಿಜವಾಗಿತ್ತು. ಲಿಂಬೆ ಹುಳಿ ಮೇಲೆ ಕೆಳಗೆ ಹೋಗ್ಲಿಕ್ಕೆ ಅದರಲ್ಲಿ ಏನು ಮಂತ್ರ ಹಾಕಿ ಲಿಂಬೆ ಹುಳಿ ಇಟ್ಟದಲ್ಲ, ಎಲ್ಲಿ ಅಂಗಡಿಯಲ್ಲಿ ಸಿಕ್ಕಿದ ಲಿಂಬೆ ಹುಳಿ ಅವನು ನೀರಲ್ಲಿ ಹಾಕಿಟ್ಟ. ಮಂತ್ರ ಹಾಕಿದ ಲಿಂಬೆ ಹುಳಿ ಎಲ್ಲಿ ಆದ್ರೂ ಮೇಲೆ ಕೆಳಗೆ ಹೋಗುವಂತದ್ದು ಸರಿ. ಆದ್ರೆ ಆ ರೆಮಿಡಿ, ಆ ನೀರಿನಲ್ಲಿ ಹಾಕಿಡುವ ರೆಮಿಡಿ ಲಾಲ್ ಕಿತಾಬ್ ಅಂತೇಳಿ ಒಂದು ಇದರಲ್ಲಿ ಬರ್ತದೆ. ಅದರಲ್ಲಿ ಸೈನ್ಸ್ ಉಂಟು, ಇಲ್ಲ ಅಂತೇಳಿ ಹೇಳುವುದಿಲ್ಲ. ಅದಕ್ಕೆ ಎನರ್ಜೈಸ್ ಮಾಡಿ ಲಿಂಬೆ ಹುಳಿಗೆ ಶಕ್ತಿ ಕೊಟ್ಟು ಇಟ್ಟಾಗ ಅದು ನಾವು ಲೆಕ್ಕಾಚಾರ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ನಾನು ಹೇಳ್ಬೋದು. ಹಾಗೆ ಟಿವಿಯಲ್ಲಿ ಬರುವುದಕ್ಕೆ ಅದು ಯಾವುದೇ ರೀತಿಯ ಅದಕ್ಕೆ ಹಿಂದೆ ಮುಂದೆ ಇಲ್ಲ. ಕೆಲವರು ಒಳ್ಳೆಯವರಿದ್ದಾರೆ, ಸೋಮಯಾಜಿ ಅಂತವರು, ಅವರಿಗೆ ಕೆಲವರು ಅಪವಾದ ಮಾಡಿದ್ರು. ಲಾಸ್ಟಿಗೆ ಅವರು ಹೇಳಿದ್ದೇ ಸರಿಯಾಗಿದೆ, ಸೋಮಯಾಜಿ ಅವರು. ಆದ ಕಾರಣ ಅದು ಫೈನಲ್ ಅಲ್ಲ. ಕೆಲವರು ಟಿವಿಯಲ್ಲಿ ಎಲ್ಲಿವರೆಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಪೈಕಿ ನನ್ನ ತಂದೆಯಲ್ಲಿ ಕೆಲಸಕ್ಕಿದ್ದವರ ಒಬ್ರು ಹೆಂಗಸವರು, ತುಂಬಾ ಪ್ರಾಯ ಆಗಿದೆ, ಅವರು ಎಂತದ ಒಂದು ಕಾರಣಕ್ಕೆ ಅವರ ಮಗ ಸಿಕ್ಕಿದಾಗ ಹೇಳಿದ್ರು, ನನ್ನ ತಾಯಿ ಎಲ್ಲಿವರೆಗೆ ಆಗಿದ್ದಾರೆ ಅಂತ ಹೇಳಿದ್ರೆ, ಟಿವಿಯಲ್ಲಿ ತಿರುಪತಿ ವೆಂಕಟರಮಣಂದು ಇದು ಬರುವಾಗ ತಟ್ಟೆಯಲ್ಲಿ ಹರಿವಾಣದಲ್ಲಿ ಕರ್ಪೂರ ಇಟ್ಟುಕೊಂಡು ಟಿವಿಗೆ ಹೀಗೆ ತೋರಿಸ್ತಾರೆ ಅಂತ ಹೇಳಿ. ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ಅದು ಮೂಢನಂಬಿಕೆ ಅಲ್ಲ, ಅದು ಅದಕ್ಕಿಂತಲೂ ಕೆಳಗಿನ ಒಂದು ಶಬ್ದ ಇಲ್ಲದಂತ ಒಂದು ಇದು ಅಂಥದ್ದು ಎಲ್ಲ ಹೇಳಿಕೊಂಡು. ಈಗ ನಿಮ್ಗೆ ದರ್ಶನ ಆಗ್ತದೆ, ನೀವು ಭಕ್ತಿ ಬೇಕು, ಅದು ದೇವರಿಗೆ ಖಂಡಿತ ಮುಕ್ತ. ನೀವು ಯಾವುದೇ ದೇಶದಲ್ಲಿ ಇರಿ, ತಿರುಪತಿ ದೇವರನ್ನು ನೆನೀರಿ, ಎಂತ ಬೇಕಾದ್ರೆ ಆಗಿ ಆಗ್ತದೆ. ಆದ್ರೆ ಇವರು ಟಿವಿಗೆ ಕುಂಕುಮ ಹಚ್ಚುದು, ಅರಸಿನ ಹಚ್ಚುದು, ಅಂತ ಒಂದು ಮಾನಸಿಕತೆಗೆ ಈ ಟಿವಿಯಿಂದಾಗಿ ಆಗ್ತಾ ಉಂಟು ಅಂತೇಳಿ ನಾನು ಹೇಳ್ತೇನೆ.